Hello students, I welcome you all to this class. So today we shall discuss or we shall begin the discussion of the drama The School for Scandal written by Richard Brinsley Sheridan. So it was first performed in the year 1777 at the famous Drury Theatre in London. Okay, and it has for its subject the scandals and the scandal mongers who actually were quite expert in spreading false rumors and false news and scandals and gossips related to the lives of people and also their private lives. So it was quite prevalent in ರೆಸ್ಟೋರೇಷನ್ ಏಜ್. ಇದು ರೆಸ್ಟೋರೇಷನ್ ಏಜಲ್ಲಿ ಭಾಳ ಇದು ನಮಗೆ ನೋಡೋಕೆ ಸಿಗ್ತಿತ್ತು. ಓಕೆ, ಸೊ ಈ ಒಂದು ವಿಚಾರವನ್ನು ಇಟ್ಕೊಂಡು ರಿಚಾರ್ಡ್ ಬ್ರಿನ್ಸ್ಲಿ ಶೆರಿಡನ್ ಇವರೇನು ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಸ್ಕ್ಯಾಂಡಲ್ ಮಾಂಗರರ್ಸನ್ನು ಆಮೇಲೆ ಈ ಸ್ಕ್ಯಾಂಡಲ್ ಹುಟ್ಟಿಸುವಂಥ ಒಂದು ಏನು ಒಂದು ಪ್ರಕ್ರಿಯೆ ಇತ್ತು ಇದನ್ನು ಎಕ್ಸ್ಪೋಸ್ ಮಾಡೋದಕ್ಕೋಸ್ಕರ ಈ ಡ್ರಾಮಾವನ್ನು ಭಾಳ ಸಕ್ಸಸ್ಫುಲ್ಲಾಗಿ ಬರೆದಿದ್ದಾರೆ. ಇಟ್ ಈಸ್ a very famous drama. It is his ideas, and this particular drama is very famous in this present age also. Okay, then let us see the dramatis personae. Here the major characters are Lady Sneerwell, okay, then Oliver Surface, Joseph Surface, Charles Surface, Sir Peter Teazle, Lady Teazle, Maria, Rowley, Moses, Tripp, Mrs. Scander, Crabtree, Sir Benjamin Backbite, Sir Toby Bumper, Careless, Gentlemen, and other gentlemen, servants, and most importantly, Snake. So here you can understand that Lady Sneerwell is the president of the school. The particular school for scandal ಅಂತ ಏನದಲ್ಲ, ಈ ಒಂದು ಇಂಥ ಸ್ಕ್ಯಾಂಡಲ್ಸನ್ನು ಹರಡಿಸೋದ್ರಲ್ಲಿ, ಇನ್ನೊಬ್ಬರನ್ನು ತೆಗೊಳ್ಳೋದ್ರಲ್ಲಿ ಅಥವಾ ಇನ್ನೊಬ್ಬರ ಕ್ಯಾರೆಕ್ಟರ್ ವಧೆಯನ್ನು ಮಾಡೋದಾಗಲಿ, ಚಾರಿತ್ರ್ಯ ವಧೆಯನ್ನು ಮಾಡೋದಕ್ಕೋಸ್ಕರ ಏನೋ ಒಂದು ಸ್ಕೂಲ್ ಇತ್ತಲ್ಲ, ಅಂದರೆ ಏನು ಒಂದು ಕಾಂಗ್ರಿಗೇಷನ್ ಅಥವಾ ಒಂದು ಏನು ಗ್ರೂಪ್ ಇತ್ತಲ್ಲ, ಈ ಗ್ರೂಪಿನ ಮುಖ್ಯ ಪ್ರೆಸಿಡೆಂಟ್ ಯಾರಪ್ಪ ಅಂತಂದರೆ ಲೇಡಿ ಸ್ನಿಯರ್ವೆಲ್. ಓಕೆ, ಇವಳು ಕೂಡ ಒಂದು ಕಾಲದಲ್ಲಿ ಈ ಒಂದು ವಿಕ್ಟಿಮ್ಗೆ ಬಲಿಯಾಗಿರ್ತಾಳೆ. ಓಕೆ, ಈ ಒಂದು ಸ್ಕ್ಯಾಂಡಲ್ಗೆ ಇವಳು ಬಲಿಯಾಗಿರ್ತಾಳೆ. ಶಿ ಈಸ್ ಅ ವಿಕ್ಟಿಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಕ್ಯಾಂಡಲ್, ಆ್ಯಂಡ್ ಈ ಒಂದು ವಿಷಯಕ್ಕೋಸ್ಕರ ಶಿ ವಾಂಟ್ಸ್ ಟು ಟೇಕ್ ರಿವೆಂಜ್. ಹೀಗಾಗಿರೋದ್ರಿಂದ ಅವಳು ಕೂಡ ಒಂದು ರಿವೆಂಜನ್ನು ತೊಗೋಬೇಕಂತ ಹೇಳಿ ಅವಳು ಒಂದು ಹಾತೊರೆತಿರ್ತಾಳೆ. ದೆನ್ ಇಲ್ಲಿ ಸರ್ ಆಲಿವರ್ ಸರ್ಫೇಸ್ ಈಸ್ ಅನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಈ ಈಸ್ ದಿ ಅಂಕಲ್ ಆಫ್ ಜೋಸೆಫ್ ಆ್ಯಂಡ್ ಚಾರ್ಲ್ಸ್ ಸರ್ಫೇಸ್. He is 16 years away from London. Okay, he disguises himself as Mr. Premium and Stanley to test his nephews. ಸೊ ಇಲ್ಲಿ ಏನಾಗ್ತದೆ, 16 ವರ್ಷಗಳ ಕಾಲ ಲಂಡನ್ನಿಂದ ದೂರ ಇರ್ತಾರೆ ಇವರು ಈಸ್ಟ್ ಇಂಡೀಸಲ್ಲಿ, ಇಂಡಿಯಾ ಮತ್ತು ಬೇರೆ ಪಾರ್ಟ್ಸ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಇಂಡೋನೇಷ್ಯಾ ಆ್ಯಂಡ್ ಮ್ಯಾನ್ಮಾರ್ ಅಂಥ ಪ್ಲೇಸಲ್ಲಿ ಇವರು ತಮ್ಮ ಜೀವನದ 16 ವರ್ಷಗಳ ಕಾಲವನ್ನು ಇವರು ಜಾಸ್ತಿ ಲಂಡನ್ನಿಂದ ದೂರ ಇದ್ದನೇ ಇವ್ರು ಏನು ಮಾಡಿರ್ತಾರೆ, ಅವರು ಕಳೆದಿರ್ತಾರೆ. ಸೊ ಇವರ ನೆಫ್ಯೂಸ್ ಓಕೆ ಯಾರಾಗಿರ್ತಾರಪ್ಪ ಅಂತಂದರೆ ಜೋಸೆಫ್ ಹಾಗೂ ಚಾರ್ಲ್ಸ್ ಸರ್ಫೇಸ್. ಓಕೆ, ಸೊ ಈ ಇಬ್ಬರು ಇವರ ನೆಫ್ಯೂಸ್ಗಳ ಕ್ಯಾರೆಕ್ಟರ್ ಹೇಗಿರುತ್ತೆ, ವ್ಯಕ್ತಿತ್ವ ಎಂಥದ್ದಿರುತ್ತೆ ಅಂಥೇಳಿ ಇವರು ಚೆಕ್ ಮಾಡೋದಕ್ಕೋಸ್ಕರ ಇವ್ರು ಏನು ಮಾಡಿರ್ತಾರಪ್ಪ ಅಂತಂದ್ರೆ ಮಿಸ್ಟರ್ ಪ್ರೀಮಿಯಮ್ ಅಂತ ಹೇಳಿ ಇವರು ಚಾರ್ಲ್ಸ್ ಸರ್ಫೇಸ್ನ ಹತ್ರ ಹೋಗಿರ್ತಾರೆ. ಆಮೇಲೆ ಸ್ಟ್ಯಾನ್ಲಿಯ ರೂಪದಲ್ಲಿ ಇವರು ಏನು ಮಾಡಿರ್ತಾರೆ, ಜೋಸೆಫ್ ಸರ್ಫೇಸ್ ಅಂತ ಹೋಗಿ ಇವರು ಅವರ ಕ್ಯಾರೆಕ್ಟರ್ನ ಟೆಸ್ಟ್ ಮಾಡ್ತಾರೆ. ಯು ವಿಲ್ ಕಮ್ ಟು ನೋ ಇನ್ when the play start, when the explanation of the play starts properly. Then
ಈಗ ಜೋಸೆಫ್ ಸರ್ಫೇಸ್ ಅಂತ ಏನೊಬ್ಬ ವ್ಯಕ್ತಿ ಇದ್ದಾನೆ, ಇವನು ಚಾರ್ಲ್ಸ್ ಸರ್ಫೇಸಿನ ಬ್ರದರ್. ಓಕೆ, ಹಿ ಲವ್ಸ್ ಮನಿ ಆ್ಯಂಡ್ ವಿಮೆನ್, ಹಿ ಈಸ್ ವಿಕೆಡ್. ನೀವು ನೋಡ್ಬೋದು ಈ ನಾಟಕದಲ್ಲಿ ಜೋಸೆಫ್ ಸರ್ಫೇಸ್ ಹೆಂಗಿರ್ತಾನಪ್ಪ ಅಂತಂದ್ರೆ ಯಾವ ಥರ ಇನ್ನೊಬ್ಬರಿಗೆ ಇವನ ಬಗ್ಗೆ ಒಂದು ಅಭಿಪ್ರಾಯ ಏನಿರ್ತದಪ್ಪ ಅಂದರೆ ಈಸ್ ಅ ವೆರಿ ಗುಡ್ ಮ್ಯಾನ್. ಓಕೆ, ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಸೆಂಟಿಮೆಂಟ್ಸ್ ಆಫ್ ದ ಪೀಪಲ್ ಆ್ಯಂಡ್ ಈಸ್ ವೆರಿ ಮಚ್ ವೆಲ್ ವರ್ಸ್ಡ್ ಇನ್ ರೀಡಿಂಗ್ ಇನ್ ಗೇನಿಂಗ್ ನಾಲೆಡ್ಜ್ ವಿತ್ ರಿಗಾರ್ಡ್ ಟು ದ ಸೆಂಟಿಮೆಂಟ್ಸ್ ಅಂತ ಹೇಳಿ. ಆಮೇಲೆ ಈಸ್ ವೆರಿ ವೆರಿ ಗುಡ್ ಮ್ಯಾನ್ ಆ್ಯಂಡ್ ರೆಸ್ಪಾನ್ಸಿಬಲ್ ಮ್ಯಾನ್ ಅಂತ ಹೇಳಿ ಜನ ಅವನನ್ನು ಅಂದ್ಕೊಂಡಿರ್ತಾರೆ. ಓಕೆ, ದೆನ್ ಚಾರ್ಲ್ಸ್ ಸರ್ಫೇಸ್, ಈ ವ್ಯಕ್ತಿ ಭಾಳ ಒಳ್ಳೆಯವನು. ಆ್ಯಕ್ಚುಲಿ ಹೀ ಈಸ್ ವೆರಿ ಎಕ್ಸ್ಟ್ರಾವೆಗಂಟ್ ಆ್ಯಂಡ್ ಸ್ಪೆಂಥ್ರಿಫ್ಟ್. ಭಾಳ ಇವನು ಏನು ಮಾಡ್ತಿರ್ತಾನಪ್ಪ ಅಂತಂದ್ರೆ ಒಂದು ಲ್ಯಾವಿಶ್ ಲೈಫ್ ಸ್ಟೈಲನ್ನು ಇವನು ನಡೆಸ್ತಾ ಇರ್ತಾನೆ. ಹೀಗಿರೋದ್ರಿಂದ ಎಲ್ಲ ಜನರಿಗೆ ಏನೊಂದು ಅಭಿಪ್ರಾಯ ಬಂದಿರ್ತದಪ್ಪ ಅಂತಂದ್ರೆ ಈಸ್ ಅ ವೇಸ್ಟ್ ಫೆಲೋ, ಈಸ್ ಅ ವಿಕೆಟ್ ಫೆಲೋ ಅಂತ ಹೇಳಿ ಇವರಿಗೆ ಒಂದು ಅಭಿಪ್ರಾಯ ಎಲ್ಲರಲ್ಲೂ ಮೂಡಿರ್ತದೆ. ಸೊ ದಿಸ್ ಚಾರ್ಲ್ಸ್ ಸರ್ಫೇಸ್ ಲವ್ಸ್ ಮಾರಿಯಾ ಡೀಪ್ಲಿ. ಓಕೆ, ಸೊ he is in love with Maria and even Maria also loves Charles Surface. Then but you should try to understand that even Joseph Surface loves Maria. ಓಕೆ, ಯಾಕೆ ಅವಳನ್ನು ಇವನು ಮದುವೆ ಆಗ್ಬೇಕಂತಿರ್ತಾನಪ್ಪ ಅಂತಂದ್ರೆ ಮಾರಿಯಾಳ ಆಸ್ತಿಗೋಸ್ಕರ, ಅವಳಲ್ಲಿದ್ದಂಥ ಒಂದು ದುಡ್ಡಿಗೋಸ್ಕರ ಇವನು ಏನು ಮಾಡಿರ್ತಾನೆ, ಅವಳನ್ನು ಮದುವೆ ಆಗ್ಬೇಕಂತೇಳಿ ಒಂದು ಪ್ಲ್ಯಾನ್ ಮಾಡಿರ್ತಾನೆ. ಆದರೆ ಅದೇ ಹೊತ್ತಿಗೆ ಇವನು ಲೇಡಿ ಟೀಸಲ್ ಅಂತ ಒಬ್ಬ ಮ್ಯಾರಿಡ್ ಹೆಣ್ಮಗಳ ಮೇಲೆ ಕೂಡ ಕಣ್ಣು ಹಾಕಿರ್ತಾನೆ. ಓಕೆ, ಸೊ ದಿಸ್ ಈಸ್ ಅನ್ಬಿಕಮಿಂಗ್ ಆಫ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ನಾವು ಅನ್ಬೋದು. ಸರ್ ಪೀಟರ್ ಟೀಸಲ್ ಇವ್ರು ಯಾರಪ್ಪ ಅಂತಂದರೆ ಈಸ್ ಅನ್ ಓಲ್ಡ್ ಬ್ಯಾಚುಲರ್. ಓಕೆ, ಒಬ್ಬ ಓಲ್ಡ್ ಬ್ಯಾಚುಲರ್ ಇವರು. ಆಮೇಲೆ ಹಿ ಮ್ಯಾರೀಸ್ ಅ ಯಂಗ್ ಲೇಡಿ ಕಾಲ್ಡ್ ಲೇಡಿ ಟೀಸಲ್. ಇವನು ಭಾಳ ವರ್ಷದ ನಂತರ ಇವನು ಮದುವೆ ಆಗಿರ್ತಾನೆ. ಒಂದು ಭಾಳ ಏಜ್ ಗ್ಯಾಪ್ ಇದ್ದಂಥ ಒಂದು ಹೆಣ್ಮಗಳನ್ನು ಇವನು ಮದುವೆ ಆಗಿರ್ತಾನೆ. ಅವಳ ಹೆಸರು ಲೇಡಿ ಟೀಸಲ್. ಆ ಒಂದು ಮದುವೆ ಆದಮೇಲೆ ಇವನಿಗೆ ಒಂದು ಭಾಳಷ್ಟು ನೋವು ಯಾತನೆ ಕಾಡ್ತಿರ್ತದೆ. ಯಾಕಪ್ಪ ಅಂದ್ರೆ ಒಂದು ಇವನ ಹೆಂಡತಿ ಇಂಗ್ಲೆಂಡ್ನ ಒಂದು ಸೊಫಿಸ್ಟಿಕೇಟೆಡ್ ಆ್ಯಂಡ್ ಒಂದು ಮೇಲ್ದರ್ಜೆಗೆ ಸೇರಿದಂಥ ಒಂದು ಹೆಣ್ಮಗಳಾಗಿರೋದಿಲ್ಲ. ಇವಳು ಹಳ್ಳಿಗಾಡಿನ ಮಹಿಳೆ ಆಗಿರ್ತಾಳೆ. ಇವ್ರಿಗೆ ಯಾವುದೇ ಥರ ಇಂಗ್ಲೆಂಡಿನ ಆ ಕಾಲದಲ್ಲಿ ಇದ್ದಂಥ ಇಂಗ್ಲೆಂಡಿನ ವಾತಾವರಣದ ಇವಳಿಗೆ ಫ್ಯಾಷನೇಬಲ್ ಏನು ವಾತಾವರಣ ಇತ್ತು ಅಥವಾ ಈ ಫ್ಯಾಷನ್ ಸೆನ್ಸ್ ಇದ್ದಂಥ ಒಂದು ಜಗತ್ತು ಏನು ಇಂಗ್ಲೆಂಡ್ ಒಳಗಿತ್ತು ಅದರ ಒಂದು ಸ್ವಲ್ಪನೂ ಅವಳಿಗೆ ಅರಿವಿರಲಿಲ್ಲ. ಬಟ್ ಯಾವಾಗ ಹಳ್ಳಿಗಾಡಿನಿಂದ ಈ ಟೀಸಲನ್ನು ಮ್ಯಾರೇಜ್ ಮಾಡ್ಕೊಂಡು ಅಥವಾ ಮದುವೆ ಆಗಿ ಅವ್ರು ಬರ್ತಾಳೆ, ಆವಾಗ ಶಿ ಬಿಕಮ್ಸ್ ವೆರಿ ಫ್ಯಾಷನಬಲ್ ಆ್ಯಂಡ್ ಶಿ ಸ್ಟಾರ್ಟ್ಸ್ ಸ್ಪೆಂಡಿಂಗ್ ಮನಿ ವಿತೌಟ್ ಎನಿ ಕೇರ್. ಅದು ಪ್ರಾಬ್ಲಮ್ ಆಗಿಬಿಡ್ತದೆ ಇವರಿಗೆ, ಯಾರಿಗೆ, ಸರ್ ಪೀಟರ್ ಟೀಸಲ್ಗೆ. ಆ್ಯಂಡ್ ಆಮೇಲೆ ದೆನ್ ಲೇಡಿ ಟೀಸಲ್, ಶಿ ಈಸ್ ದ ಇನ್ನಸೆಂಟ್ ವೈಫ್ ಆಫ್ ಸರ್ ಪೀಟರ್ ಟೀಸಲ್. ಇಲ್ಲಿ ಏನಾಗ್ಬಿಟ್ಟದ, ಇವಳು ಲೇಡಿ ಟೀಸಲ್ ಕೂಡ ಒಳ್ಳೆಯ ಒಂದು ಹೆಣ್ಮಗಳೇ. ಓಕೆ, ಶಿ ಈಸ್ ವೆರಿ ಮಚ್ ಇನ್ನೋಸೆಂಟ್ ಆ್ಯಂಡ್ ಶಿ ಈಸ್ ಬ್ರಾಟ್ ಅಪ್ ಇನ್ ವಿಲೇಜ್. ಶಿ ಆಫನ್ ಕ್ವಾರಲ್ಸ್ ವಿತ್ ಹರ್ ಹಸ್ಬೆಂಡ್. ಇವಳು ಹೇಳ್ದಂಗೆ ಇವಳು ಹಳ್ಳಿಗಾಡಿನಲ್ಲಿ ಬೆಳೆದಂಥ ಒಂದು ಹೆಣ್ಮಗಳು. ಸೊ ಇವಳು ಇವಳು ಹಸ್ಬೆಂಡ್ ಜೊತೆ ಸ್ವಲ್ಪ ಜಾಸ್ತಿ ಜಗಳನೇ ಮಾಡ್ತಾ ಇರ್ತಾಳೆ. ಆಮೇಲೆ ದೆನ್ ಶಿ ಥಿಂಕ್ಸ್ ಅಬೌಟ್ ಹ್ಯಾವಿಂಗ್ ಎನ್ ಅಫೇರ್ ವಿತ್ ಜೋಸೆಫ್ ಸರ್ಫೇಸ್ ಬಟ್ ಲೇಟರ್ ರೀಕನ್ಸೈಲ್ಸ್ ವಿತ್ ಹರ್ ಹಸ್ಬೆಂಡ್. ಸೊ ಇವಳು ಕೂಡ ಜೋಸೆಫ್ ಸರ್ಫೇಸ್ನಿಗೆ ಭಾಳ ಆಕರ್ಷಿತರಾಗಿರ್ತಾಳೆ. ಅವನ ಜೊತೆ ಒಂದು ರಿಲೇಷನ್ಶಿಪ್ಪನ್ನು ಸ್ಟಾರ್ಟ್ ಮಾಡ್ಬೇಕಂತ ಇವಳು ಅಂದ್ಕೊಂಡಿರ್ತಾಳೆ. ಬಟ್ ಏನಾಗ್ತದಪ್ಪ ಅಂದ್ರೆ ಡ್ಯೂ ಟು ರಿವರ್ಸಲ್ ಆಫ್ ಸಿಚುವೇಶನ್ಸ್ ಶಿ ಈಸ್ ಅಗೇನ್ ಯುನೈಟೆಡ್ ವಿತ್ ಹರ್ ಹಸ್ಬೆಂಡ್. ದೆನ್ ಈಗ ಮರಾಯ, ರಿಚ್ ಹೇರಸ್ ಅಂಡರ್ ದ ಕೇರ್ ಆಫ್ ಸರ್ ಪೀಟರ್ ಟೀಸಲ್. ಓಕೆ, ಸೊ ಇಲ್ಲಿ ಏನಾಗ್ತದಪ್ಪ ಅಂದರೆ ಇವಳು ಒಬ್ಬ ರಿಚ್ ಹೆಣ್ಮಗಳು, ಒಬ್ಬ ಲೇಡಿ. ಇವಳು ಯಾರ ಕೇರ್ನಲ್ಲಿ ಇರ್ತಾಳೆ, ಯಾರ ಒಂದು ಶೆಲ್ಟ್ರಲ್ಲಿ ಇರ್ತಾಳಪ್ಪ ಅಂತ ಅನ್ಬೋದು ನಾವು. ಯಾರ ಹತ್ರ ಇರ್ತಾಳಪ್ಪ ಅಂತಂದ್ರೆ ಸರ್ ಪೀಟರ್ ಟೀಸಲ್ ಅವರ ಒಂದು ಕೇರಲ್ಲಿ ಇವರು ಬೆಳೀತಿರ್ತಾಳೆ. ಓಕೆ, ಬಟ್ ಈ ಲೇಡಿ ಶಿ ಲವ್ಸ್ ಚಾರ್ಲ್ಸ್ ವೆರಿ ಮಚ್. ಓಕೆ, ಬಟ್ ಪೀಟರ್ ಟೀಸಲ್ ಇವಳನ್ನು ಯಾವತ್ತೂ ನೀನು ಜೋಸೆಫನ್ನು ಮದುವೆ ಮಾಡ್ಕೊ ಅಂತ ಪೀಡಿಸ್ತಿರ್ತಾನೆ, ಅಂತ ಕೇಳ್ತಾ ಇರ್ತಾನೆ ಅಥವಾ ಒಂದು ಪ್ರೆಷರ್ ಹಾಕ್ತಾ ಇರ್ತಾನೆ ಅಷ್ಟೇ. ಬಟ್ ಸ್ಟಿಲ್ ಶಿ ಈಸ್ ರಿಲೆಕ್ಟೆಂಟ್ ಟು ಮ್ಯಾರಿ ಜೋಸೆಫ್ ಸರ್ಫೇಸ್ ಬಿಕಾಸ್ ಅವಳಿಗೆ ಗೊತ್ತಿರುತ್ತೆ ಹಿ ಈಸ್ ನಾಟ್ ಎ ಜೆಂಟಲ್ಮನ್ ಅಂತ ಅವಳಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ದೆನ್ ರೋಲಿ, ಒನ್ಸ್ ದ ಸರ್ವೆಂಟ್ ಆಫ್ ಚಾರ್ಲ್ಸ್ ಆ್ಯಂಡ್ ಜೋಸೆಫ್ಸ್ ಫಾದರ್ ಬಟ್ ನೌ ದ ಸರ್ವೆಂಟ್ ಆಫ್ ಸರ್ ಪೀಟರ್ ಟೀಸಲ್. ಒಂದು ಕಾಲದಲ್ಲಿ ಚಾರ್ಲ್ಸ್ ಮತ್ತು ಜೋಸೆಫ್ನ ತಂದೆಯ ಸರ್ವೆಂಟ್ ಆದಂಥ ಈ ರೌಲಿ ಈಗ ಸರ್ ಪೀಟರ್ ಟೀಸಲ್ ಅವರ
ಸರ್ವೆಂಟ್ ಆಗಿರ್ತಾನೆ. ಅವನಿಗೆ ಜೋಸೆಫ್ ಸರ್ಫೇಸ್ ಎಂಥ ವ್ಯಕ್ತಿ ಮತ್ತು ಚಾರ್ಲ್ಸ್ ಸರ್ಫೇಸ್ ಎಂಥ ವ್ಯಕ್ತಿ ಅಂತೇಳಿ ಸ್ಪಷ್ಟವಾಗಿ ಗೊತ್ತಿರ್ತದೆ. ಅವನು ಎಷ್ಟೋ ಸಲ ಸರ್ ಪೀಟರ್ ಟೀಸಲ್ ಜೊತೆನೇ ಭಿನ್ನಾಭಿಪ್ರಾಯ ಅವನಿಗೆ ಇರ್ತದೆ. ಅವನು ಎಷ್ಟೋ ಸಲ ಆ ಥರ ವಿಷಯ ಬಂದಾಗ ಅವನು ಚಾರ್ಲ್ಸ್ ಸರ್ಫೇಸಿಗೆ ಬಿಟ್ಕೊಡ್ತಿರೋದಿಲ್ಲ. ಅವನು ಯಾವಾಗಾದರೂ ಚಾರ್ಲ್ಸ್ ಸರ್ಫೇಸ್ ಒಳ್ಳೆಯವನೇ ಅಂತ ಹೇಳ್ತಾನೆ ಬಂದಿರ್ತಾನೆ. ದೆನ್ ಸ್ನೇಕ್ ಈಸ್ ದ ಸರ್ವೆಂಟ್ ಆಫ್ ಲೇಡಿ ಸ್ನಿಯರ್ವಲ್. ಈ ಲೇಡಿ ಸ್ನಿಯರ್ವಲ್ ಮಾಡುವಂಥ ಎಲ್ಲ ಕುತಂತ್ರ, ಎಲ್ಲ ಕೆಟ್ಟ ಕೆಲಸದಲ್ಲಿ ಪ್ರಮುಖವಾಗಿ ಇವಳಿಗೆ ಒಂದು ಹೆಲ್ಪ್ ಮಾಡಿದವನಾಗಲಿ, ಇವಳಿಗೆ ಸಾಥ್ ಕೊಟ್ಟವನಾಗಲಿ ಯಾರಪ್ಪ ಅಂತಂದರೆ ಇವಳ ಸರ್ವೆಂಟ್ ಸ್ನೇಕ್. ಇವನ ಹೆಸರೇ ಸ್ನೇಕ್. ಇನ್ನೊಬ್ಬನು ಸರ್ ಬೆಂಜಮಿನ್ ಬ್ಯಾಕ್ಬೈಟ್ ಯಾರಪ್ಪ ಅಂತಂದ್ರೆ ಈಸ್ ಎ ಮೆಂಬರ್ ಆಫ್ ದ ಸ್ಕೂಲ್. ಅಂದರೆ ಇವರ ಒಂದು ಕಾಂಗ್ರಿಗೇಷನ್ ಅದ, ಒಂದು ಗ್ರೂಪ್ ಅದ, ಇವರ ಸ್ಕೂಲ್ ಏನದ ಅದರಲ್ಲಿ ಇವನು ಕೂಡ ಒಬ್ಬ ಮೆಂಬರ್. ಓಕೆ, ಇವನು ಸರ್ ಕ್ರಾಪ್ಟ್ರಿ ಅನ್ನುವರ ನೇಫ್ಯೂ. ಆ ಕ್ರಾಪ್ಟ್ರಿ ಅನ್ನೋನ ಒಬ್ಬ ನೇಫ್ಯೂ ಆಗಿರ್ತಾನೆ. ಓಕೆ, ಸೋದರಳಿಯ ಅಥವಾ ಸೋದರನ ಮಗ ಅಂತ ಅನ್ಕೋಬೋದು. ಓಕೆ, ಈ ಥರ ಅವನಿಗೆ ಸಂಬಂಧ ಇರ್ತದೆ ಅವನಿಗೆ. ದೆನ್ ಕ್ರಾಪ್ಟ್ರಿ ಇವನು ಕೂಡ ಒಂದು ಮೆಂಬರ್ ಆಫ್ ದಿ ಸ್ಕೂಲ್ ಆ್ಯಂಡ್ ಈಸ್ ಎ uncle of Sir Benjamin Backbite. Okay, so these all people are friends. Okay, Lady Sneerwell, Joseph Surface, Snake, Crabtree, Benjamin Backbite, ಮಿಸಸ್ ಸ್ಕ್ಯಾಂಡರ್, ಇವರೆಲ್ಲರೂ ಒಂದೇ ಗುಂಪಿಗೆ ಸೇರಿದಂಥವ್ರು. ಇನ್ನೊಬ್ಬರ ಬಗ್ಗೆ ತಪ್ಪು ಪ್ರಚಾರ ಮಾಡೋರು, ಅಪಪ್ರಚಾರ ಮಾಡೋರು, ಅವರ ಪ್ರೈವೇಟ್ ಲೈಫ್ಸಲ್ಲಿ ಅವರ ವೈಯಕ್ತಿಕ ಸಂಬಂಧಗಳಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇಟ್ಕೊಂಡು ಅವರ ಚಾರಿತ್ರ್ಯವಧೆಯನ್ನು ಮಾಡುವಂಥ ಇವರು ಪ್ರಮುಖ ವ್ಯಕ್ತಿಗಳಾಗಿರ್ತಾರೆ. ಓಕೆ, ದೆನ್ ಸೊ ಬೆಂಜಮಿನ್ ಬ್ಯಾಕ್ಬೈಟ್ ಇಸ್ ಎ ಪೋಯೆಟ್. ಇವನೊಬ್ಬ ಕವಿ ಆಗಿರ್ತಾನೆ ಬೆಂಜಮಿನ್ ಬ್ಯಾಕ್ಬೈಟ್. ಆಮೇಲೆ ಇವನು ಕೂಡ ಮಾರಿಯಾಳನ್ನು ಬಹಳಷ್ಟು ಪ್ರೀತಿಸ್ತಿರ್ತಾನೆ, ಅವಳನ್ನು ಮದುವೆ ಮಾಡ್ಕೋಬೇಕಂದಿರ್ತಾನೆ. ಬಟ್ ಮಾರಿಯಾ ಯಾವುದೇ ಕಾರಣಕ್ಕೂ ಜೋಸೆಫ್ ಬ್ಯಾಕ್ಬೈಟನಿಗೆ ಯಾವುದೇ ಕಾರಣಕ್ಕೂ ಅವಳು ಇಷ್ಟಪಡ್ತಿರ್ಲಿಲ್ಲ. ದೆನ್ ಮಿಸಸ್ ಸ್ಕ್ಯಾಂಡರ್, ಶಿ ಈಸ್ ಅನದರ್ ಮೆಂಬರ್ ಆಫ್ ದಿ ಸ್ಕೂಲ್. ಸೊ ಇಲ್ಲಿ ಆ್ಯಕ್ಟ್ 1 ಸೀನ್ 1 ಇಲ್ಲಿ ಏನಾಗ್ತದೆ ನೋಡ್ರಿ, ಮೊದಲನೇ ಅಂಕದಲ್ಲಿ ಏನಾಗ್ತದೆ. So there is when the drama opens, okay, you can see the drawing room of Lady Sneerwell. ಆ ಲೇಡಿ ಸ್ನಿಯರ್ವೆಲ್ಲನ್ನು ಒಂದು ಡ್ರಾಯಿಂಗ್ ರೂಮನ್ನು ನೀವು ನೋಡ್ತೀರಿ. ಅಲ್ಲಿ ಹಿಯರ್ ಲೇಡಿ ಸ್ನಿಯರ್ವೆಲ್ ಸ್ನೇಕನ್ನು ಕೇಳ್ತಾಳೆ, ನಾನು ಕೊಟ್ಟಂಥ ಕೆಲಸವನ್ನು ನೀನು ಮಾಡಿದೇನಪ್ಪ, ಲೆಟರ್ಸನ್ನು ನೀನು ಡ್ರಾಪ್ ಮಾಡಿದೇನು ಅಂತ ಹೇಳಿ. ಅವಳು ಏನು ಮಾಡ್ತಾನೆ, ಎಸ್ ಮೇಡಮ್ ನಾನು ಮಾಡಿದ್ದೀನಿ, ಓಕೆ, ಐ ಹ್ಯಾವ್ ಡನ್ ಯುವರ್ ಜಾಬ್, ಓಕೆ, ಐ ಹ್ಯಾವ್ ಡ್ರಾಪ್ ದೀಸ್ ಲೆಟರ್ಸ್ ಅಂತ ಹೇಳಿ ಈ ಶೋಸ್ ದ ನ್ಯೂಸ್ ಪೇಪರ್ ಕಟಿಂಗ್ಸ್ ಟು ಸ್ನಿಯರ್ವೆಲ್. ಏನೇನು ಕೆಲಸ ಮಾಡಿದ್ದೀನಿ, ಯಾವ ರೀತಿ ನಾನು ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡಿದ್ದೀನಿ, ನ್ಯೂಸನ್ನು ಹೇಗೆ ಕ್ರಿಯೇಟ್ ಮಾಡಿದ್ದೀನಿ, ಸೆನ್ಸೇಷನನ್ನು ಹೇಗೆ ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳಿ ಈ ಶೋಸ್ ದಿ ನ್ಯೂಸ್ ಪೇಪರ್ಸ್. ದೆನ್ he says that he has created rumors about Charles and Lady Teazle's relationship. So Snake makes it very clear that he has created a news or rumor about Charles and Lady Teazle's relationship. ಲೇಡಿ ಟೀಸಲ್ ಅನ್ನುವ ಒಂದು ಮುಗ್ಧ ಮಹಿಳೆ. ಓಕೆ, ಅವಳ ಜೊತೆ ಸಂಬಂಧವನ್ನು ಯಾರ ಜೊತೆ ಇವನು ಲಿಂಕ್ ಮಾಡಿರ್ತಾನಪ್ಪ, ಅವಳ ಸಂಬಂಧವನ್ನು ಯಾರ ಜೊತೆ ಲಿಂಕ್ ಮಾಡಿರ್ತಾನೆ ಅಂತಂದರೆ ಚಾರ್ಲ್ಸ್, ಒಬ್ಬ ಒಳ್ಳೆಯ ವ್ಯಕ್ತಿ, ಸ್ಪೆಂಡ್ಥ್ರಿಫ್ಟ್ ಆಗಿರ್ಬೋದು, ಓಕೆ, ಅದು ಎಕ್ಸ್ಟ್ರಾವ್ಯಾಗಂಟ್ ಆಗಿರ್ಬೋದು, ಬಟ್ ಹೀ ಈಸ್ ಎ ವೆರಿ ಗುಡ್ ಮ್ಯಾನ್. ಓಕೆ, ಅಂಥವನ ಜೊತೆ ಇವನು ಸಂಬಂಧ ಕಲ್ಪಿಸಿ ಒಂದೇ ರೀಸನ್ ಏನಪ್ಪ ಅಂತಂದ್ರೆ ಹೇಗಾದರೂ ಮಾಡಿ ಚಾರ್ಲ್ಸ್ ಮತ್ತು ಮಾರಿಯಾಳ ಮ್ಯಾರೇಜನ್ನು ಇವರು ಮುರಿಬೇಕು, ಯಾವುದೇ ಕಾರಣಕ್ಕೂ ಅವರಿಬ್ಬರು ಒಂದಾಗದೇ ಇರೋ ಹಾಗೆ ಇವರು ನೋಡ್ಕೋಬೇಕು ಅಂಥೇಳಿ ಇವ್ರದ್ದೊಂದು ಉದ್ದೇಶವಾಗಿರ್ತದೆ. ದೆನ್ ಸ್ನೇಕ್ಸ್ ಆ್ಯಂಡ್ ಸ್ನಿಯರ್ವೆಲ್ಸ್ ಡಿಸ್ಕಷನ್ ಅಬೌಟ್ ಮಾರಿಯಾ, ಚಾರ್ಲ್ಸ್, ಲೇಡಿ ಟೀಸಲ್ ಆ್ಯಂಡ್ ಜೋಸೆಫ್. ಇಲ್ಲಿ ಸ್ನೇಕು ಕೇಳ್ತಾನೆ, ಯಾಕೆ ಮೇಡಮ್ ನೀವು ಚಾರ್ಲ್ಸ್ ವಿಷಯಕ್ಕೆ ಯಾಕೆ ಈ ಥರ ನೀವು ಮಾಡ್ತಾಯಿದ್ದೀರಿ ಅಂತ ಕೇಳಿದಾಗ ಲೇಡಿ ಸ್ನಿಯರ್ವೆಲ್, ಶಿ ಈಸ್ ವೆರಿ ಓಪನ್, ಶಿ ಮೇಕ್ಸ್ ಇಟ್ ವೆರಿ ಕ್ಲಿಯರ್ ದ್ಯಾಟ್ ಶಿ ಲವ್ಸ್ ಚಾರ್ಲ್ಸ್. ಓಕೆ, ಶಿ ವಾಂಟ್ಸ್ ಚಾರ್ಲ್ಸ್. ಇವಳಿಗೆ ಚಾರ್ಲ್ಸ್ ಬೇಕಾಗಿತ್ತು. ಓಕೆ, ಚಾರ್ಲ್ಸ್ನ ಒಂದು ಸಾಂಗತ್ಯ ಬೇಕಾಗಿತ್ತು. ಹೀಗಾಗಿ ಇವಳು ಯಾವುದೇ ಕಾರಣಕ್ಕೂ ಮಾರಿಯಾಳನ್ನು ಚಾರ್ಲ್ಸ್ನ ಹೆಂಡತಿಯಾಗಿ ನೋಡಲು ಇವಳು ಸಿದ್ಧವಿಲ್ಲ. ಶಿ ಈಸ್ ನಾಟ್ ರೆಡಿ ಟು ಸಿ ಮಾರಿಯಾ ಆ್ಯಂಡ್ ಚಾರ್ಲ್ಸ್ ಯುನೈಟೆಡ್. ಓಕೆ, ದೆನ್ ಇಲ್ಲಿ ಯು ಕ್ಯಾನ್ ಸಿ Sneerwell says, wounded myself in the early part of my life by the envenomed tongue of slander, I confess I have since known no pleasure equal to reducing others to the level of my own reputation. ಅಂತ ಹೆಂಗಪ್ಪ ಅಂತಂದ್ರೆ, ಜಸ್ಟ್ ಅಂಡರ್ಸ್ಟ್ಯಾಂಡ್, wounded myself in the early part of my life, ನನ್ನ ಜೀವನದ ಆದಿ ಭಾಗದಲ್ಲಿ ನಾನು ಕೂಡ ಈ ಸ್ಲ್ಯಾಂಡರ್ ಅಥವಾ ಈ ಒಂದು ಸ್ಕ್ಯಾಂಡಲ್ ಅದಾವು ಇವಕ್ಕೆ ನಾನು ಬಲಿಯಾಗಿದ್ದೆ. ನನ್ನ ಬಗ್ಗೆ ಕೂಡ ಈ ಥರ ಅಪಪ್ರಚಾರ ಮಾಡಿದ್ರು. Even my character also was hampered in the early part of my life, and because of that I have suffered very much.
ಆ್ಯಂಡ್ ನೌ ಐ ಕನ್ಫೆಸ್ ದ್ಯಾಟ್ I have since known no pleasure equal to reducing others to the level of my own reputation. ನಾನು ಹೇಗೆ ಒಂದು ಯಾತನೆಯನ್ನು ನೋವನ್ನು ಅನುಭವಿಸಿದ್ನಲ್ಲ ಅದನ್ನು ಕೂಡ ಇನ್ನೊಬ್ಬರು ಅನುಭವಿಸ್ಬೇಕಂತ ಹೇಳಿ ನನಗೆ ಇಚ್ಛೆ ಅದ, ನನ್ನ ಇಚ್ಛೆ ಅದ. ಓಕೆ, ಅದಕ್ಕೆ ಅದರಲ್ಲಿ ಭಾಳ ನನಗೆ ಪ್ಲೆಜರ್ ಸಿಗ್ತದೆ ಅಂಥೇಳಿ ಶಿ ಮೇಕ್ಸ್ ಇಟ್ ವೆರಿ ಕ್ಲಿಯರ್. ಓಕೆ, ದೆನ್ ಜೋಸೆಫ್ಸ್ ಒಪಿನಿಯನ್ ಆನ್ ಸ್ನೇಕ್ ಆಸ್ ಹಿ ಹ್ಯಾಸ್ ಸೀನ್ ಹಿಮ್ ಟಾಕಿಂಗ್ ಟು ರೌಲಿ. ಸೊ ಅದೇ ಟೈಮ್ಗೆ ಇವರು ಡಿಸ್ಕಸ್ ಮಾಡ್ತಿರ್ಬೇಕಾದಾಗ, ಸ್ನೇಕ್ ಮತ್ತು ಸ್ನಿಯರ್ವೆಲ್ ಡಿಸ್ಕಸ್ ಮಾಡ್ತಿರ್ಬೇಕಾದಾಗ ಜೋಸೆಫ್ ಎಂಟರ್ಸ್. ಸೊ ಜೋಸೆಫ್ ಎಂಟರ್ ಆದ ತಕ್ಷಣ ಸ್ನೇಕನ ಜೊತೆ ಅವನು ಭೇಟಿ ಆದ ತಕ್ಷಣ ಅವನೇನು ಮಾಡ್ತಾನೆ, ಆಫ್ಟರ್ ವೆನ್ ಸ್ನೇಕ್ ಎಕ್ಸಿಟ್ಸ್, ಸ್ನೇಕ್ ಹೋದ್ಮೇಲೆ ಹಿ ವಾಂಟ್ಸ್ ದಿಸ್ ಲೇಡಿ ಸ್ನಿಯರ್ವೆಲ್ ಟು ಬಿ ವೆರಿ ಕೇರ್ಫುಲ್ ವಿತ್ ರಿಗಾರ್ಡ್ ಟು ಸ್ನೇಕ್. ಸೊ ಸ್ನೇಕನ ಬಗ್ಗೆ ನೀನು ಭಾಳ ಕಾಳಜಿಯಿಂದ ಇರು ಅಂತ ಹೇಳ್ತಾನೆ. ಯಾಕಂತ ಕೇಳಿದಾಗ, ಬಿಕಾಸ್ ಐ ಹ್ಯಾವ್ ಸೀನ್ ವಿತ್ ಟಾಕಿಂಗ್ ಟು ರೌಲಿ ಅಂತ ಹೇಳ್ತಾನೆ. ದೆನ್ ಆ್ಯಂಡ್ ಇದೇ ಹೊತ್ತಿಗೆ ಏನಾಗ್ತದಪ್ಪ ಅಂತ ಮಾರಿಯಾ ಕಮ್ಸ್, ಆ್ಯಂಡ್ ದೆನ್ ಲೇಡಿ, ಆ್ಯಂಡ್ ದೆನ್ ಮಿಸಸ್ ಸ್ಕ್ಯಾಂಡರ್ ಕಮ್ಸ್. ದೆನ್ ಗಾಸಿಪ್ ರಿಲೇಟೆಡ್ ಟು ಚಾರ್ಲ್ಸ್ ಆ್ಯಂಡ್ ಅದರ್ ಪೀಪಲ್ ಆಫ್ ದ ಟೌನ್ ಬಿಗಿನ್ಸ್. Okay, then Crabtree and Backbite come. So this is the scene here. Okay, then Maria comes there, and then Mrs. Scander comes there, and there you can see the ongoing of gossip. Okay, ಅಲ್ಲಿ ಒಂದು gossip start ಆಗ್ತದೆ. ಆಮೇಲೆ then ಎಲ್ಲರೂ ಚಾರ್ಲ್ಸ್ ಮತ್ತು ಅವನ ಈ ಲೇಡಿ ಟೀಸಲ್ ಬಗ್ಗೆ ಏನು ಒಂದು ಮಾತನ್ನು ಮಾತಾಡ್ತಾ ಇರ್ತಾರೆ. ಅದರ ಜೊತೆ ಮುಖ್ಯವಾಗಿ ಏನು ಮಾತಾಡ್ತಿರ್ತಾರಪ್ಪ ಅಂದ್ರೆ, ಚಾರ್ಲ್ಸ್ ಎಷ್ಟು ಎಕ್ಸ್ಟ್ರಾವಾಗೆಂಟ್ ಇದ್ದಾನೆ, ಸುಮ್ಮನೆ ಹೇಗೆ ದುಂದು ವೆಚ್ಚ ಮಾಡ್ತಾನೆ, ಹೇಗೆ ಅವನ್ನೆಲ್ಲ ತನ್ನ ಆಸ್ತಿ ಪಾಸ್ತಿನೆಲ್ಲ ಮಾರಿ ಇವತ್ತು ಪಾಪರ್ ಆಗಿಬಿಟ್ಟಾನ, ಅವನಲ್ಲಿ ಏನೂ ದುಡ್ಡಿಲ್ಲ, ಹಿ ಹ್ಯಾಸ್ ರೂಯಿನ್ಡ್ ಹಿಮ್ಸೆಲ್ಫ್, ಹಿ ಹ್ಯಾಸ್ ಡಿಸ್ಟ್ರಾಯ್ಡ್ ಹಿಮ್ಸೆಲ್ಫ್ ಅಂತೇಳಿ ಇವರೆಲ್ಲ ಮಾತಾಡ್ತಾರೆ. ಅಲ್ಲಿ ಮಾರಿಯಾ ಇದ್ದರೂ ಕೂಡ ಬೇಕಂತಾನೆ ಮಾತಾಡ್ತಾರೆ. ಯಾಕಪ್ಪ ಅಂದರೆ ಮಾರಿಯಾಳ ಮನಸ್ಸಿನಲ್ಲಿ ಅವನ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯನ ಮೂಡಿಸ್ಬೇಕಂತ ಹೇಳಿ ಇವರ ಒಂದು ಮುಖ್ಯ ಉದ್ದೇಶ ಆಗಿರ್ತದೆ. ದೆನ್ ಸೀನ್ 2 ಇಲ್ಲಿ ನೋಡ್ರಿ, ಇನ್ ದ ಸೀನ್ 2 ಯು ಕ್ಯಾನ್ ಸಿ ಸರ್ ಪೀಟರ್ ಟೇಸಲ್ಸ್ ಹೌಸ್. ಸೊ ಹಿಯರ್ ಯು ಕ್ಯಾನ್ ಸಿ ಪೀಟರ್ ಆ್ಯಂಡ್ ರೌಲಿ ಟಾಕಿಂಗ್. ಇಲ್ಲಿ ಪೀಟರ್ ಮತ್ತು ರೌಲಿ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ? ಪೀಟರ್ ಈಸ್ ಅನ್ಹ್ಯಾಪಿ ಫಾರ್ ಹಿಸ್ ವೈಫ್ ಬಿಕಾಸ್ ಶಿ ಸ್ಪೆಂಡ್ಸ್ ಟೂ ಮಚ್ ಮನಿ. ಈಸ್ ಆಲ್ಸೋ ಅನ್ಹ್ಯಾಪಿ ಫಾರ್ ಮಾರಿಯಾ ಬಿಕಾಸ್ ಶಿ ಲವ್ಸ್ ಚಾರ್ಲ್ಸ್ ಆ್ಯಂಡ್ ಈಸ್ ನಾಟ್ ರೆಡಿ ಟು ಮ್ಯಾರಿ ಜೋಸೆಫ್. ಪೀಟರ್ಗೆ ಎರಡು ಭಾಳ ಸಮಸ್ಯೆ ಆಗಿರ್ತವೆ ಇಲ್ಲಿ. ಒಂದು, ಇವನ ಹೆಂಡತಿ ಲೇಡಿ ಟೀಸಲ್ ಸಿಕ್ಕಾಪಟ್ಟೆ ದುಂದು ವೆಚ್ಚ ಮಾಡ್ತಿರ್ತಾಳೆ, ಭಾಳಷ್ಟು ದುಡ್ಡನ್ನು ಇವಳು ವೇಸ್ಟ್ ಮಾಡ್ತಾ ಇರ್ತಾಳೆ. ಆಮೇಲೆ ಇವನಿಗೆ ಇನ್ನೊಂದು ಸಮಸ್ಯೆ ಏನಾಗಿರ್ತದಪ್ಪ ಅಂತಂದ್ರೆ, ಮಾರಿಯಾ ಏನಿದ್ದಾಳೆ, ಓಕೆ, ಅವಳು ಯಾವುದೇ ಕಾರಣಕ್ಕೂ ಜೋಸೆಫನ್ನು ಮದುವೆ ಆಗೋಕ್ಕೆ ರೆಡಿ ಇಲ್ಲ. ಅವಳು ಚಾರ್ಲ್ಸ್ ಮೇಲೆ ಮನಸ್ಸಿಟ್ಟಿರ್ತಾಳೆ. ಸೊ ಚಾರ್ಲ್ಸನ್ನು ಮದುವೆ ಆಗಬೇಕಂತ ಅವಳ ಒಂದು ಉದ್ದೇಶ ಆಗಿರ್ತದೆ. ಇದು ಒಂದು ಸಮಸ್ಯೆ. ಇವೆರಡು ಸಮಸ್ಯೆಗಳು ಪೀಟರ್ ಟೀಸಲ್ಗೆ ಭಾಳ ತೊಂದರೆ ಕೊಡ್ತಾ ಇರ್ತವೆ. ದೆನ್ ಸೊ ಪೀಟರ್ಸ್ ಒಪಿನಿಯನ್ ಆನ್ ಜೋಸೆಫ್ ಆ್ಯಂಡ್ ಚಾರ್ಲ್ಸ್. ಸೊ ಇಲ್ಲಿ ಪೀಟರ್ ಏನು ಅಂದ್ಕೊಂಡಿರ್ತಾನೆ, he makes it very clear to Rowley that Joseph is a very good man and that Charles is a man of loose morals. Okay? He's a man of despicable character. ಅದು he is not a good man ಅಂತೇಳಿ ಇವನು ಬೈತಾ ಇರ್ತಾನೆ. ದೆನ್ ಬಟ್ ರೋಲಿ ಇನ್ಫಾರ್ಮ್ಸ್ ದ ಅರೈವಲ್ ಆಫ್ ಆಲಿವರ್. ಇದೇ ಹೊತ್ತಿಗೆ ಇವರೆಲ್ಲ ರೋಲಿ ಆ ಮಾತನ್ನು ನಾವು ಒಪ್ತಿರ್ಲಿಲ್ಲ, ಇಲ್ಲ ಸರ್ ನೀವು ಚಾರ್ಲ್ಸ್ ಇಸ್ ಅ ವೆರಿ ಗುಡ್ ಮ್ಯಾನ್ ಅಂತ ಹೇಳ್ತಾ ಇವ್ರ ಮುಂದೆ ಇವ್ರ ಡಿಸ್ಕಷನ್ ಎಲ್ಲಿ ಹೋಗ್ತದಪ್ಪ ಅಂತಂದ್ರೆ, ಆಲಿವರ್ ಬರೋದು ನ್ಯೂಸ್ಗೆ ಹೋಗಿ ತಲುಪ್ತದೆ. ಹೆಂಗಪ್ಪ? ರೋಲಿ ಇನ್ಫಾರ್ಮ್ಸ್ ದ ಅರೈವಲ್ ಆಫ್ ಆಲಿವರ್. ಹಿ ಸೇಸ್ ಟು he informs Sir Peter Teasel that Mr. Oliver is coming after so many days. Okay, he is coming ಅಂತ ಹೇಳ್ತಾನೆ. ಅವಾಗ ಪೀಟರ್ ಟೀಸಲ್ಗೆ ಭಾಳ ಖುಷಿ ಆಗ್ತದೆ. ಆದರೆ ಒಂದೇನು ಸಮಸ್ಯೆ ಇರ್ತದಪ್ಪ ಅಂತಂದರೆ, ನಾನು ಈ ವಯಸ್ಸಿಗೆ ಮದುವೆ ಆಗಿದ್ದನ್ನು ಕಂಡು ನನ್ನನ್ನೆಲ್ಲ ಹೀಯಾಳಿಸ್ಬೋದಲ್ಲಪ್ಪ, ನನ್ನ ಮೇಲೆ ಇವ್ರು ಜೋಕ್ ಮಾಡ್ಬೋದಲ್ಲ ಅಂತೇಳಿ ಅದೊಂದು ನನಗೆ ಒಂದು ಸ್ವಲ್ಪ ಬೇಜಾರು. ಓಕೆ, ಬಟ್ ಸ್ಟಿಲ್ ಈಸ್ ವೆರಿ ಹ್ಯಾಪಿ ಟು ಮೀಟ್ ಹಿಸ್ ಓಲ್ಡ್ ಫ್ರೆಂಡ್. ಓಕೆ, ಆಫ್ಟರ್ 16 years ಈಸ್ ಗೋಯಿಂಗ್ ಟು ಮೀಟ್ ಹಿಸ್ ಫ್ರೆಂಡ್ Sir Oliver. But Peter says, when an old bachelor marries a young wife, he commits a crime and should be punished for like a criminal. ಇವನ ಒಂದು ಅಭಿಪ್ರಾಯ ಏನಾಗಿರ್ತದಪ್ಪ, ಇವನ ಹೆಂಡತಿ ಇವನ ಮಾತು ಕೇಳೋದಕ್ಕೆ, ಆಮೇಲೆ ಏಜ್ ಡಿಫ್ರೆನ್ಸ್ ಇದ್ದದಕ್ಕೆ, ಅವಳು ಭಾಳ ಫ್ಯಾಷನಬಲ್ ಜೀವನವನ್ನು ಅವಳು ಮಾಡ್ತಾ ಇರೋದನ್ನು ಇವನು ಭಾಳಷ್ಟು ಇವನಿಗೆ ಭಾಳ ಬೇಜಾರಾಗಿರ್ತದೆ. ಹೀಗೋಸ್ಕರ ಇವನು ಏನಂತಿರ್ತಾನಂದ್ರೆ, when an old bachelor marries a young wife, ಒಬ್ಬ ಓಲ್ಡ್ ವ್ಯಕ್ತಿ ಏನಾದರೂ ಒಬ್ಬ ಯಂಗ್ ವೈಫನ್ನು ಮದುವೆ ಮಾಡ್ಕೊಂಡ್ರೆ ಹಿ ಶುಡ್ ಕಮಿಟ್ ಕ್ರೈಮ್. ಆ್ಯಕ್ಚುಲಿ ಹಿ ಕಮಿಟ್ಸ್ ಅ ಕ್ರೈಮ್. ಅವನೊಂದು ಅಪರಾಧ ಮಾಡಿದಂಗೆ ಅವನನ್ನು ಒಬ್ಬ ಕ್ರಿಮಿನಲ್ಗೆ ಯಾವ ರೀತಿ ಪನಿಷ್ಮೆಂಟ್ ಕೊಡ್ತಾರೋ ಅದೇ ರೀತಿ ಅವನಿಗೂ ಕೂಡ ಪನಿಷ್ಮೆಂಟ್ ಕೊಡ್ಬೇಕಂತೇಳಿ ಇವನು ಒಂದು ಅಭಿಪ್ರಾಯ. ತನ್ನ ಸೊಲಿಲೋಕಿಯೊಳಗೆ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊತ ಇರ್ತಾನೆ. ನೆಕ್ಸ್ಟ್
Act 2, Scene 1, at Sir Peter's house. ಮತ್ತು ಸರ್ ಪೀಟರ್ಸ್ ಹೌಸ್ ಮನೆಯಲ್ಲಿ ಒಂದು ಸೀನ್ ಅದ. ಪೀಟರ್ ಟೀಸಲ್ ಆ್ಯಂಡ್ ಲೇಡಿ ಟೀಸಲ್ ಇನ್ ಕಾನ್ವರ್ಸೇಷನ್. ಸೊ ಪೀಟರ್ ಟೀಸಲ್ ಮತ್ತು ಲೇಡಿ ಟೀಸಲ್ ಮಾತಾಡ್ತಾ ಇದ್ದಾರೆ. ಸೊ ಆ ಮಾತಿನಲ್ಲಿ ಏನದಪ್ಪ ಅಂತಂದರೆ, ಈ ಕಂಪ್ಲೇಂಟ್ಸ್ ಆಫ್ ಅರ್ ಲ್ಯಾವಿಶ್ನೆಸ್, ಭಾಳ ನೀನು ದುಡ್ಡು ವೇಸ್ಟ್ ಮಾಡ್ತಾ ಇದೆಯಾ, ಭಾಳ ನೀನು ದುಂದು ವೆಚ್ಚ ಮಾಡ್ತಾ ಇದೆಯಾ ಅಂಥೇಳಿ ಸರ್ ಟೀಸಲ್ ಆ್ಯಕ್ಚುಲಿ ಬ್ಲೇಮ್ಸ್ ಲೇಡಿ ಟೀಸಲ್. ಸೊ ಲೇಡಿ ಟೀಸಲ್ ಡಿಸ್ಅಗ್ರೀಸ್ ಆ್ಯಂಡ್ ಬ್ಲೇಮ್ಸ್ ದ ಸೀಸನ್. ಇಲ್ಲ, ಈಗ ವಾತಾವರಣ ಹಂಗೆ ಇದೆ, ಸೀಸನ್ ಹಾಗೆ ಇದೆ, ಹಾಗಿರೋದ್ರಿಂದ ನಾನು ಈ ನನ್ನ ಬಟ್ಟೆಗಳ ಮೇಲೆ ಮತ್ತು ನನ್ನ ಈ ಫ್ಯಾಷನೇಬಲ್ ಸ್ಟೈಲ್ ಮೇಲೆ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀನಿ ಅಂಥೇಳಿ ಶಿ ಸೇಸ್. ದೆನ್ ಲೇಡಿ ಟೀಸಲ್ಸ್ ಪಾಸ್ಟ್ ವಾಸ್ ಸಿಂಪಲ್ ಆ್ಯಂಡ್ ಪುವರ್. ಲೇಡಿ ಟೀಸಲ್ಸ್ ಪಾಸ್ಟ್ ವಾಸ್ ಸಿಂಪಲ್ ಆ್ಯಂಡ್ ಪುವರ್. ಸೊ ಮೊದಲೇ ಹೇಳಿದಾಗೆ ಲೇಡಿ ಟೀಸಲ್ಸ್ ಪಾಸ್ಟ್ ವಾಸ್ ಸಿಂಪಲ್. ಅವಳ ಒಂದು ಮೊದಲಿನ ಜೀವನ ಭಾಳ ಸಿಂಪಲ್ ಇತ್ತು, ಭಾಳ ಪುವರ್ ಇದ್ಲು ಅವಳು. ಓಕೆ, ದೆನ್ ಹೀಗಿದ್ದಾಗ ಇವಳು ಟೀಸಲನ್ನು ಮದುವೆ ಆದಾಗ ಆ ಒಂದು ದುಡ್ಡಿನ ವ್ಯಾಮೋಹ ಆಗಿರ್ಬೋದು, ಅಥವಾ ಈ ಒಂದು ಫ್ಯಾಷನಬಲ್ ಸೊಸೈಟಿಗೆ, ಇವನು ಭಾಳ ರಿಚ್ ಇರ್ತಾನೆ ಸರ್ ಪೀಟರ್ ಟೀಸಲ್. ಓಕೆ, ಆ ರಿಚ್ ಫ್ಯಾಷನಬಲ್ ಸೊಸೈಟಿಗೆ ಅವಳು ಕೂಡ ಒಳಪಟ್ಟಾಗ ಅಥವಾ ಅದರ ಒಂದು ಭಾಗವಾದಾಗ ಇವಳು ನ್ಯಾಚುರಲ್ ಆಗಿ ಏನಾಗಬೇಕಾಗ್ತಿತ್ತಪ್ಪ ಅಂದ್ರೆ ಇವಳು ಕೂಡ ಫ್ಯಾಷನೇಬಲ್ ಆಗಬೇಕಾಗ್ತಿತ್ತು. ಸೊ ಅಂಥ ಒಂದು ವಾತಾವರಣದಲ್ಲಿ ಇವಳು ಸಿಕ್ಕಾಪಟ್ಟೆ ದುಂದು ವೆಚ್ಚವನ್ನು ಮಾಡ್ತಿರ್ತಾಳೆ ಮತ್ತು ತನ್ನ ಡ್ರೆಸ್ಸಿಂಗ್ ಸ್ಟೈಲ್ ಮೇಲೆ, ಆಮೇಲೆ ತನ್ನ ಇರುವಿಕೆಗೆ ಇವಳು ಬಹಳಷ್ಟು ದುಡ್ಡನ್ನು ದುಂದು ವೆಚ್ಚ ಮಾಡ್ತಿರ್ತಾಳೆ. ಓಕೆ, ದೆನ್ ಈ ಒಂದು ಜಗಳದಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಸರ್ ಪೀಟರ್ ಟೀಸಲ್ ಇವರಿಬ್ಬರು ಒಂದು ಕಾರಲ್ ಆಗ್ತಾ ಇರ್ತದೆ. ಸೊ ಅಷ್ಟರಲ್ಲಿ ಇವಳು ಏನು ಮಾಡ್ತಾಳೆ, ಶಿ ಗೋಸ್ ಟು ಲೇಡಿ ಸ್ನಿಯರ್ವೆಲ್ಸ್ ಹೌಸ್. ಸೊ ಪೀಟರ್ ಟೀಸಲ್ ಗೋಸ್ ಟು ಲೇಡಿ ಸ್ನಿಯರ್ವೆಲ್ಸ್ ಹೌಸ್ ಆ್ಯಂಡ್ ಪೀಟರ್ ಟೀಸಲ್ ಆಲ್ಸೋ follows her. Then in Act 2, Scene 2, you can see that people have gathered in Lady Sneerwell's house. So there is a scene of Lady Sneerwell's house. So there is Mrs. Cantor also. Okay, so ಇಷ್ಟೆಲ್ಲ ಜನ ಇದ್ದಾಗ ಇವ್ರು ಏನು ಮಾತಾಡ್ತಾ ಇರ್ತಾರೆ ನೋಡ್ರಿ. ಯಾವ ಥರ ಇವರು ಡಿಸ್ಕಸ್ ಮಾಡ್ತಾ ಇರ್ತಾರೆ ಇನ್ನೊಬ್ಬರ ಬಗ್ಗೆ ಅಂತಂದರೆ, ಮಿಸಸ್ ವರ್ಮಿಲಿಯನ್ಸ್ ಕಲರ್ ಕಮ್ಸ್ ಆ್ಯಂಡ್ ಗೋಸ್. ಓಕೆ, ಮಿಸಸ್ ಪ್ರಿಮ್ mouth like a poor box. Mrs. Ogle's face resembles the entire world, Irish, Dutch, Chinese, etc. So ಇವನು ಮಿಸಸ್ ವರ್ಮಿಲಿಯನ್ ಹಾಗಿದ್ದಾಳೆ ನೋಡೋಕ್ಕೆ, ಹೀಗಿದ್ದಾಳೆ ನೋಡೋಕ್ಕೆ. ಓಕೆ, ಅವಳ ಕಲರ್ ಇಟ್ ಕಮ್ಸ್ ಆ್ಯಂಡ್ ಗೋಸ್ ಅಂತ ಹೇಳ್ತಾರೆ. ದೆನ್ ಮಿಸಸ್ ಪ್ರಿಮ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ದೆನ್ ಮಿಸಸ್ ಓಗಲ್ಸ್ ಅವಳ ಮುಖದ ಬಗ್ಗೆ ಮಾತಾಡ್ತಾರೆ. ಹೀಗಾಗಿ ಇವ್ರಿಗೆ ಸಂಬಂಧ ಇಲ್ಲಾರ್ದಂಥ ವಿಷಯಗಳ ಬಗ್ಗೆ ಇವರು ಮಾತಾಡೋದು, ಇನ್ನೊಬ್ಬರ ಚಾರಿತ್ರ್ಯ ಅಧ್ಯಯನ ಮಾಡೋದು, ಸುಮ್ಮನೆ ಅನ್ನೆಸೆಸರಿಲಿ ದೇ ಆರ್ ಆ್ಯಕ್ಚುಲಿ ರೂಯಿನಿಂಗ್ ದಿ ಪರ್ಸೋನಾ ಆರ್ ದಿ ಕ್ಯಾರೆಕ್ಟರ್ಸ್ ಆಫ್ ಅದರ್ ಪೀಪಲ್. ಓಕೆ, ದೆನ್ Act 2, Scene 3. You can see that there is a scene of St. Peter's house, at Sir Peter's house. Okay, then so here comes Oliver and Rowley. ಸೊ ಆಲಿವರ್ ಈಗ ವಾಪಸ್ ಲಂಡನ್ಗೆ ಬರ್ತಾರೆ. ಓಕೆ, ಮತ್ತೆ ಲಂಡನ್ಗೆ ಬರ್ತಾನೆ. ದೆನ್ ಸೊ ದೇರ್ ಇಸ್ ಅ ಜನರಲ್ ಡಿಸ್ಕಷನ್ ಅಬೌಟ್ ಹಿಸ್ ಮ್ಯಾರೇಜ್. ಓಕೆ, ಸರ್ ಪೀಟರ್ಸ್ ಮ್ಯಾರೇಜ್. ಆಮೇಲೆ ಜನರಲ್ ಜೋಕ್ ಇರ್ತದೆ. ಈ ಥರ ಎಲ್ಲ ಇವರು ಫ್ರೆಂಡ್ಸ್ ಯೂನಿಯನ್ ಆದಮೇಲೆ ದೇ ಆರ್ ಜಸ್ಟ್ ಡಿಸ್ಕಸಿಂಗ್ ಅಬೌಟ್ ಹಿಸ್ ಮ್ಯಾರೇಜ್ ಆ್ಯಂಡ್ ಆಲ್. ಆ್ಯಂಡ್ ದೆನ್ ಕಮ್ಸ್ ದಿ ಸಬ್ಜೆಕ್ಟ್ ಆರ್ ಮೇನ್ ಡಿಸ್ಕಷನ್ ಆಫ್ ಚಾರ್ಲ್ಸ್ ಆ್ಯಂಡ್ ಜೋಸೆಫ್. ಓಕೆ, ಸೊ ಚಾರ್ಲ್ಸ್ ಮತ್ತು ಜೋಸೆಫ್ ಹೆಂಗಿದ್ದಾರೆ, ಓಕೆ, ಅವ್ರು ಎಂಥ ವ್ಯಕ್ತಿಗಳು ಈಗ ಅಂಥೇಳಿ ಒಂದು ಪ್ರಶ್ನೆ ಬಂದಾಗ, Peter says that Charles has totally ruined his character. Charles has totally ruined his family's image. ಓಕೆ, ಇವನು ಎಲ್ಲವನ್ನು ಹಾಳು ಮಾಡಿದ್ದಾನೆ. ಇವತ್ತು ಅವನು ಪಾಪರ್ ಆಗಿದ್ದಾನೆ. ಆಮೇಲೆ ಭಾಳಷ್ಟು ದುಂದು ವೆಚ್ಚ ಮಾಡುವಂಥ ವ್ಯಕ್ತಿ. ಆಮೇಲೆ ಕೇವಲ ಡ್ರಿಂಕ್ಸಲ್ಲಿ ಹಾಗೂ ತನ್ನ ಮೆರಿಮೆಂಟಲ್ಲಿ, ತನ್ನ ಹ್ಯಾಪಿನೆಸ್ಸಲ್ಲಿ ಕೂಡ ಅದರಲ್ಲಿ ಇವನ್ನೆಲ್ಲ ತನ್ನನ್ನು ತಾನು ಮರೆತು ಹೋಗ್ಬಿಟ್ಟಿದ್ದಾನೆ, ಎಲ್ಲವನ್ನು ವೇಸ್ಟ್ ಮಾಡಿದ್ದಾನೆ ಅಂತ ಹೇಳಿದ್ರು. ಆದರೆ ಜೋಸೆಫ್ ಭಾಳ ಒಳ್ಳೆಯ ವ್ಯಕ್ತಿ. ಅವನು ಇನ್ನೊಬ್ಬರ ಸೆಂಟಿಮೆಂಟ್ಸಿಗೆ ಬೆಲೆ ಕೊಡುವಂಥ ವ್ಯಕ್ತಿ. ಆಮೇಲೆ he has got a very good knowledge about other people and their sentiments, and he should be a role model for everyone ಅಂತ ಹೇಳಿ ಸರ್ ಪೀಟರ್ನ ಒಪಿನಿಯನ್ ಆಗಿರ್ತದೆ. ಅವನು ಎಲ್ಲ ಯಂಗ್ಸ್ಟರ್ಸ್ಗೆ ಅವನೇ ರೋಲ್ ಮಾಡಲ್, ಅಷ್ಟು ಒಳ್ಳೆಯ ವ್ಯಕ್ತಿ ಅಂತೇಳಿ ಜೋಸೆಫ್ನ ಬಗ್ಗೆ ಅವನು ತಪ್ಪಾಗಿ ತಿಳ್ಕೊಂಡಿರ್ತಾನೆ. ಜೋಸೆಫ್ ಒಳಗೆ ಹೇಗಿದ್ದಾನೆ, ಅವನು ಎಂಥ ವ್ಯಕ್ತಿ ಅಂತೇಳಿ ಅವನಿಗೆ ಗೊತ್ತಿರೋದಿಲ್ಲ ಇನ್ನೂ. ಓಕೆ, ದೆನ್ but Rowley makes it very clear to Oliver that Charles actually is a good man,
ನಿಜವಾಗ್ಲೂ ಚಾರ್ಲ್ಸ್ ಒಳ್ಳೆಯವನು ಅಂಥೇಳಿ ರೋಲಿನ ಒಂದು ಒಪಿನಿಯನ್ ಆಗಿರ್ತದೆ. ದೆನ್ ಆ್ಯಕ್ಟ್ 3 ಸೀನ್ 1. ಈಗ ಮತ್ತೆ ಸರ್ ಪೀಟರ್ ಟೀಸಲ್ಸ್ ಹೌಸ್. ಇಲ್ಲಿ ಯು ಕ್ಯಾನ್ ಸಿ ಆಲಿವರ್, ಪೀಟರ್ ಆ್ಯಂಡ್ ರೌಲಿ ಆರ್ ಫೌಂಡ್ ಡಿಸ್ಕಸ್ಸಿಂಗ್. ಈಗ ಮತ್ತೆ ಏನಾಗ್ತದಪ್ಪ ಅಂತಂದ್ರೆ ಇವರು 3 ಜನ, ಆಲಿವರ್, ಪೀಟರ್ ಮತ್ತು ರೌಲಿ, ಇವ್ರು ಏನು ಮಾಡ್ತಿರ್ತಾರೆ ಅಂತಂದರೆ ಡಿಸ್ಕಸ್ ಮಾಡ್ತಾರೆ. ಏನು ಡಿಸ್ಕಸ್ ಮಾಡ್ತಾರೆ? ಹೇಗಾದರೂ ಮಾಡಿ ಈ ಇಬ್ಬರನ್ನ ನಾವು ಟೆಸ್ಟ್ ಮಾಡಬೇಕಲ್ಲ. ಈ ಟೆಸ್ಟ್ ಮಾಡೋದ್ರಿಂದ ಒಂದು ಉದ್ದೇಶ ಇದೆ. ಏನು ಉದ್ದೇಶ ಐತಪ್ಪ ಅಂತಂದ್ರೆ ಸರ್ ಆಲಿವರ್ನ ಉತ್ತರಾಧಿಕಾರಿ ಯಾರಾಗ್ತಾರೆ, ಓಕೆ, ಯಾರಾಗ್ತಾರಪ್ಪ, ಅವನ ವಾರಸುದಾರರು ಯಾರಾಗ್ತಾರೆ ಅಂತ ಇಲ್ಲಿ ಮುಖ್ಯವಾಗಿ ಪ್ರಶ್ನೆ ಇರ್ತದೆ. ಯಾಕಂದ್ರೆ ಆಲಿವರ್ ಸರ್ಫೇಸಿನ ಎಲ್ಲ ಆಸ್ತಿ ಇವನ ಇಬ್ಬರು ನೆಫ್ಯೂಸ್ಗಳಿಗೆ ಹೋಗಬೇಕಾಗಿರ್ತದೆ. ಸೊ ಇಬ್ಬರಲ್ಲಿ ಯಾರಿಗೆ ಕೊಡಬೇಕು, ಯಾರು ನಿಜವಾಗ್ಲೂ ಏಬಲ್ ಅದಾರ ಅಂಥೇಳಿ ಒಂದು ಡಿಸ್ಕಷನ್ ಇರ್ತದೆ. ಓಕೆ, ಇಬ್ಬರು ಒಳ್ಳೆಯವರಾಗಿದ್ದರೆ ಇಬ್ಬರಿಗೂ ಕೊಡ್ಬೋದಿತ್ತೇನೋ, ಬಟ್ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಅದಪ್ಪ ಅಂತಂದ್ರೆ ನಿಜವಾಗ್ಲೂ ರೆಸ್ಪಾನ್ಸಿಬಲ್ ಇದ್ದವ್ರಿಗೆ ಕೊಡ್ಬೇಕಂತೇಳಿ ಆಲಿವರ್ನ ಒಂದು ಅಭಿಪ್ರಾಯವಾಗಿತ್ತು. ಸೊ ಇಬ್ಬರನ್ನ ಟೆಸ್ಟ್ ಮಾಡಬೇಕಲ್ಲ, ಯಾರಿಗೆ ತನ್ನ ಆಸ್ತಿ ಹೋಗ್ಬೇಕಂತೇಳಿ. ಅವಾಗ ಏನಾಗ್ತದೆ, ಇವರಿಗೆ ಒಂದು ಐಡಿಯಾ ಸಿಗ್ತದೆ. ಏನು ಐಡಿಯಾ ಸಿಗ್ತದೆ? ಇನ್ ದ ಡಿಸ್ಗೈಸ್ ಆಫ್ ಪ್ರೀಮಿಯಮ್ ಆ್ಯಂಡ್ ಸ್ಟ್ಯಾನ್ಲಿ. ಸೊ ಆಲಿವರ್ ಡಿಸೈಡ್ಸ್ ಟು go to meet ಚಾರ್ಲ್ಸ್ ಇನ್ ದ ಡಿಸ್ಗೈಸ್ ಆಫ್ ಪ್ರೀಮಿಯಮ್. ಸೊ ಚಾರ್ಲ್ಸ್ ಹತ್ರ ಹೋದಾಗ ನಾನು ಪ್ರೀಮಿಯಮ್ ಅಂದ್ಕೊಂಡು ಹೋಗ್ತೀನಿ, ಆಮೇಲೆ ಜೋಸಫನ್ನ ಮೀಟ್ ಮಾಡೋಕ್ಕೆ ಹೋದಾಗ ನಾನು ಸ್ಟ್ಯಾನ್ಲಿ ಅಂದ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಮೋಸಸ್ ಇನ್ಸ್ಟ್ರಕ್ಟ್ಸ್ ದ ರೋಲ್ ಆಫ್ ಮಿಸ್ಟರ್ ಪ್ರೀಮಿಯಮ್. ಸೊ ಮೋಸಸ್ ಅಂತೇಳಿ ಇನ್ನೊಬ್ಬ ವ್ಯಕ್ತಿ ಅವನೇನು ಮಾಡ್ತಾನಪ್ಪ ಅಂತಂದ್ರೆ ಈ ಚಾರ್ಲ್ಸ್ನಿಗೆ ಹಣದ ಸಹಾಯವನ್ನು ಮಿಸ್ಟರ್ ಪ್ರೀಮಿಯಮ್ ಮಾಡೋನಿದ್ದ. ಸೊ ಆ ಒಂದು ವ್ಯಕ್ತಿಯ ರೂಪ ಧರಿಸಿ ಅಥವಾ ಅವನನ್ನು ಡಿಸ್ಗೈಸ್ ಮಾಡಿ ನೀನು ಹೋಗಬೇಕು ಇನ್ ಫ್ರಂಟ್ ಆಫ್ ಚಾರ್ಲ್ಸ್ ಅಂತ ಹೇಳಿರ್ತಾರೆ. ದೆನ್ ಮೋಸಸ್, ರೋಲಿ ಆ್ಯಂಡ್ ಆಲಿವರ್ ಲೀವ್. ಓಕೆ, ಸೊ ಮೋಸಸ್, ರೋಲಿ ಮತ್ತು ಆಲಿವರ್ ಹೋಗ್ತಾರೆ. ಓಕೆ, ಯಾರ ರೂಪದಲ್ಲಿ ಹೋಗ್ತಾರಪ್ಪ ಅಂತಂದ್ರೆ ಇಲ್ಲಿ ಪ್ರೀಮಿಯಮ್ ರೂಪದಲ್ಲಿ ಇವನು ಹೋಗ್ತಾನೆ. ಅಗೇನ್ ದೇರ್ ಇಸ್ ಅ ಕ್ವಾರಲ್ ಬಿಟ್ವೀನ್ ಮಾರಿಯಾ ಆ್ಯಂಡ್ ಪೀಟರ್. ಯಾಕೆಪ್ಪ ಅಂತಂದ್ರೆ ಒಂದು ಸರ್ ಪೀಟರ್ ಆ್ಯಕ್ಚುಲಿ ಮಾರಿಯಾಳನ್ನು ಒತ್ತಾಯಪೂರ್ವಕವಾಗಿ ಅವಳನ್ನು ಒಪ್ಸಕ್ಕೆ ಹೋಗ್ತಿರ್ತಾನೆ, ನೀನು ಜೋಸಫನ್ನು ಮದುವೆ ಮಾಡ್ಕೊ ಅಂತ ಹೇಳಿ. ಬಟ್ ಮಾರಿಯಾ ಈಸ್ ನಾಟ್ ರೆಡಿ ಟು ಮ್ಯಾರಿ ಜೋಸಫ್ ಬಿಕಾಸ್ ಶಿ ಲವ್ಸ್ ಚಾರ್ಲ್ಸ್ ಡೀಪ್ಲಿ ಆ್ಯಂಡ್ ಶಿ ನೋಸ್ ವಾಟ್ ಕೈಂಡ್ ಆಫ್ ಅ ಮ್ಯಾನ್ ಚಾರ್ಲ್ಸ್ ಈಸ್. ಚಾರ್ಲ್ಸ್ ಎಂಥ ವ್ಯಕ್ತಿ ಅಂತ ಅವಳಿಗೆ ಗೊತ್ತಿತ್ತು. ನೀವು ಯಾರು ಏನೇ ಅಂದರೂ ಕೂಡ ಚಾರ್ಲ್ಸ್ ಇಸ್ ಅ ವೆರಿ ಗುಡ್ ಮ್ಯಾನ್ ಅಂತೇಳಿ ಅವಳು ಅಂದ್ಕೊಂಡಿರ್ತಾಳೆ. ದೆನ್ ಅಗೇನ್ ದೇರ್ ಇಸ್ ಅ ಕ್ವಾರಲ್ ಬಿಟ್ವೀನ್ ಪೀಟರ್ ಆ್ಯಂಡ್ ಲೇಡಿ ಟೀಸಲ್. ಮತ್ತೆ ಪೀಟರ್ ತನ್ನ ಹೆಂಡತಿ ಜೊತೆ ಮತ್ತೆ ಅಲ್ಲಿ ಏನಾಗ್ತದಪ್ಪ ಅಂದರೆ ಮತ್ತೆ ಜಗಳ ಸ್ಟಾರ್ಟ್ ಆಗ್ತದೆ. ಎಂಥ ಜಗಳಪ್ಪ ಅಂತಂದ್ರೆ ಇವರಿಬ್ಬರು ತಮ್ಮ ಲೈಫ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ನೀನು ಮತ್ತೆ ಸಿಕ್ಕಾಪಟ್ಟೆ ನೀನು ದುಡ್ಡೆಲ್ಲ ವೇಸ್ಟ್ ಮಾಡ್ತಾ ಇದೆಯಾ ಅಂತೇಳಿ ಮತ್ತೆ ಕಂಪ್ಲೇಂಟ್ ಮಾಡ್ತಾನೆ. ಲೇಡಿ ಟೀಸಲ್ ಏನಂತಾಳೆ, ಇಲ್ಲ ಇಟ್ ಈಸ್ ಆಲ್ ಏನಂದ್ರೆ ಲೈಫ್ ಸಿಚುವೇಶನ್ ಹೀಗಿರೋದ್ರಿಂದ ನಾನು ಮಾಡಲೇಬೇಕಾಗ್ತದೆ ಅಂಥೇಳಿ ಅವಳು ತನ್ನನ್ನು ತಾನು ಸಮರ್ಥನೆ ಮಾಡ್ಕೋತಾಳೆ. ಆ್ಯಂಡ್ ದೆನ್ ಈವನ್ ಪೀಟರ್ ಟೀಸಲ್ ಆ್ಯಕ್ಚುಲಿ ಹಿ ಟಾಕ್ಸ್ ಅಬೌಟ್ ಸಪ್ರೇಷನ್ ಆಲ್ಸೋ. ನಾವು ಸಪ್ರೇಟ್ ಆದರೂ ಭಾಳ ಒಳ್ಳೆಯದು ಅಂತ ಹೇಳ್ತಾನೆ. ಈ ಥರ ಏನೋ ಇಬ್ಬರು ನೋಡಿ ಕಿತ್ತಾಟ. ಆಮೇಲೆ ಏನಾಗ್ತದಪ್ಪ ಅಂತಂದರೆ ಅವಳು ಏನು ಕೇಳ್ತಾನೆ, ನೋಡು ಜಗಳ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ನಿನ್ನಿಂದ ಅಂಥೇಳಿ ಸರ್ ಪೀಟರ್ ಟೀಸಲ್ ಅಂತಾನೆ. ಇಲ್ಲ, ಪ್ರೊವೋಕ್ ಮಾಡೋದು ನೀನು ಆ್ಯಕ್ಚುಲಿ ಅಂತ ಅವಳು ಹೇಳ್ತಾಳೆ. ಹೀಗೆ ಮಾತು ಬೆಳೀತಾ ಹೋಗಿ ಏನಾಗ್ತದಪ್ಪ ಅಂತಂದರೆ ಇದೊಂದು ಜಗಳ ಇವರಲ್ಲಿ ನಡೀತಾ ಇರ್ತದೆ. ದೆನ್ ದೇರ್ ಕಮ್ಸ್ ಆ್ಯಕ್ಟ್ 3 ಸೀನ್ 2. ಇಲ್ಲಿ ಯು ಕ್ಯಾನ್ ಸಿ ಚಾರ್ಲ್ಸ್ ಹೌಸ್. ಸೊ ಈ 3ನೇ ಆ್ಯಕ್ಟ್ನಲ್ಲಿ ಸೀನ್ 2ರಲ್ಲಿ ನಮಗೇನಾಗ್ತದಪ್ಪ ಅಂತಂದ್ರೆ ಚಾರ್ಲ್ಸ್ ಮನೆ ನೋಡೋಕ್ಕೆ ಸಿಗ್ತದೆ. ಅಲ್ಲಿ ಏನಾಗ್ತದೆ, ಚಾರ್ಲ್ಸ್ ಈಸ್ ವಿತ್ ಈಸ್ ಫ್ರೆಂಡ್ಸ್. ಚಾರ್ಲ್ಸ್ ತನ್ನ ಸ್ನೇಹಿತರ ಜೊತೆ ಇದ್ದಾನೆ. ಈಸ್ ಕಂಪ್ಲೀಟ್ಲಿ ಇನ್ವಾಲ್ವ್ಡ್ ಇನ್ ಮೆರಿಮೆಂಟ್ ಆ್ಯಂಡ್ ಜಾಯ್ ಮೇಕಿಂಗ್. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಅವನು ಒಂದು ತನ್ನ ಫ್ರೆಂಡ್ಸ್ ಜೊತೆ ಈ ಡ್ರಿಂಕ್ಸ್ ತೊಗೊಳ್ಳೋದಾಗಲಿ ಅಥವಾ ಈ ಕಾರ್ಡ್ಸ್ಗಳನ್ನು ಆಡೋದಾಗಲಿ ಅದರಲ್ಲಿ ಭಾಳ ಬ್ಯುಸಿ ಇದ್ದಾನೆ. ಹಿ ಹ್ಯಾಸ್ ಬಿಸಿಡ್ ಹಿಮ್ಸೆಲ್ಫ್ ಇನ್ ಡ್ರಿಂಕ್ಸ್ ಆ್ಯಂಡ್ ಪ್ಲೇಯಿಂಗ್ ಕಾರ್ಡ್ಸ್. ಓಕೆ, ಸೊ his friends are Trip, Careless and other friends, okay, etc. Then scene 3 ಏನಾಗ್ತದಪ್ಪ ಅಂತಂದ್ರೆ ಚಾರ್ಲ್ಸ್ ಹೌಸ್ ಅಗೇನ್ ಈಸ್ ದಿ ಮೇನ್ ಸೀನ್ ಹಿಯರ್. and then his friends are drinking. Then Careless leads the company. Okay, the Charles leads the company of his friends. Okay, there is some general discussion. ಆಮೇಲೆ ಇವರೆಲ್ಲ ಭಾಳ ಖುಷಿಯಿಂದ ಇದ್ದಾರೆ. ಅದೇ ಹೊತ್ತಿಗೆ ಇಲ್ಲೇನು ಬರ್ತಾನಪ್ಪ, ಆಲಿವರ್ ಇನ್ ದ ಗೈಸ್ ಆಫ್ ಪ್ರೀಮಿಯಮ್. ಓಕೆ, ಈ ಪ್ರೀಮಿಯಮ್ ಅಂದ್ಕೊಂಡು ಪ್ರೀಮಿಯಮ್ಮನ ವೇಷದಲ್ಲಿ ಇವನೇನು ಮಾಡ್ತಾನೆ, ಬಂದು ಚಾರ್ಲ್ಸನ್ನು ಮೀಟ್ ಮಾಡ್ತಾನೆ. ಓಕೆ, ನಾನು ನಿನಗೆ ದುಡ್ಡು ಕೊಡೋಕೆ ರೆಡಿ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ ಚಾರ್ಲ್ಸ್ ಏನಂತಾನೆ, ಇಲ್ಲ ಭಾಳ ಒಳ್ಳೆಯದಾಯಿತು, ನನಗೆ
ಅಂಥೇಳಿ ಜನರಲಿ ಹಿ ಈಸ್ ಡಿಸ್ಕಸಿಂಗ್ ವಿತ್ ಹಿಸ್ ಫ್ರೆಂಡ್ಸ್. ಆ್ಯಂಡ್ ದೆನ್ ವಾಟ್ ಹ್ಯಾಪನ್ಸ್, ಆ್ಯಂಡ್ ದೆನ್ ಕಮ್ಸ್ ದ ಕ್ವಶನ್ ಆಫ್ ಸೆಕ್ಯೂರಿಟಿ. ಏನಾದರೂ ಅಡಿ ಬಿಡಬೇಕಲ್ಲ, ಏನಾದರೂ ಮಾರಬೇಕಲ್ಲ, ಇಂಥವೆಲ್ಲ ಪ್ರಶ್ನೆ ಬಂದಾಗ ಚಾರ್ಲ್ಸ್ ಮೇಕ್ಸ್ ಇಟ್ ವೆರಿ ಕ್ಲಿಯರ್ ದ್ಯಾಟ್ ಇಲ್ಲ, ಮೈ ಫಾದರ್ಸ್ ಲೈಬ್ರರಿ ಈಸ್ ಆಲ್ರೆಡಿ ಸೋಲ್ಡ್ ಅಂತ ಹೇಳಿ. Okay, so my father's library is already sold. I have nothing to I have nothing to pledge anything for security ಅಂತ ಹೇಳ್ತಾನೆ. And then he decides to sell his family pictures. Okay, your family pictures ಏನಿರ್ತದಲ್ಲ, your forefathers, okay, ಇವ್ರ ಪೂರ್ವಜರು, ಇವರೆಲ್ಲವನ್ನ ಇವರ ಫೋಟೋಸು, ಇವ್ರ ಪಿಕ್ಚರ್ಸ್ಗಳನ್ನು ಏನು ಮಾಡ್ತಿರ್ತಾನೆ ಚಾರ್ಲ್ಸು, ನಾನು ಇದನ್ನು ಮಾರಕ್ಕೆ ರೆಡಿ ಇದ್ದೀನಿ, ನಾನು ಮಾರ್ತೀನಿ ಅಂತ ಹೇಳಿ he decides. ದೆನ್ ಆಲಿವರ್ಗೆ ಭಾಳ ಸಿಟ್ಟು ಬರ್ತದೆ. ಏನಪ್ಪ ಇವನು ತನ್ನ ಫಾದರ್ಸನ್ನು, ತನ್ನ ಪೂರ್ವಜರ ಒಂದು ಫೋಟೋಸ್ಗಳನ್ನು, ಅವರ ಪಿಕ್ಚರ್ಸ್ಗಳನ್ನು ಯಾವುದೇ ಒಂದು ದುಃಖ ಇರಲಾರ್ದೆ, ಯಾವುದೇ ಥರ ಇವರಿಗೆ ಏನು ಮನಸ್ಸಿನಲ್ಲಿ ಹೆಸಿಟೇಷನ್ ಇರಲಾರ್ದೆ ನೀನು ಮಾರ್ತಾ ಇದ್ದಾನಲ್ಲಿ, ಎಷ್ಟು ಕೆಟ್ಟ ವ್ಯಕ್ತಿ ಅದ ಇವನು ಅಂಥೇಳಿ ಆಲಿವರ್ ಅಂದ್ಕೊಂಡಿರ್ತಾನೆ. ಓಕೆ, ಅಂಥ ಸಿಚುವೇಶನ್ ಏನಾಗ್ತದೆ, ಆಕ್ಷನ್ ಸೀನ್ ಅದ. ಸೊ ಕೇರ್ಲೆಸ್ ಏನು ಮಾಡ್ತಿರ್ತಾನೆ, ಅವನೇ ಲೀಡ್ ಮಾಡ್ತಿರ್ತಾನೆ. ಕೇರ್ಲೆಸ್ ಇಸ್ ದ ಆಕ್ಷನಿಯರ್. ಓಕೆ, ಸೊ ಚಾರ್ಲ್ಸ್, ಮೋಸಸ್, ಆಲಿವರ್, ಚಾರ್ಲ್ಸ್ ಆರ್ ಫೌಂಡ್ and careless are found, and then careless is the auctioneer. Sorry for the spelling mistake here. Idu careless agbekalli. And then then what happens, it so happens that Charles is not ready to sell his uncle Oliver's picture. So Charles is not ready to sell his uncle's Oliver's picture. ಸೊ ಅಲ್ಲಿ ಆಕ್ಷನ್ ನಡೀತಿರ್ಬೇಕಾದಾಗ ಎಲ್ಲ ಇವರ ಅಂಕಲ್ಸು, ಆಂಟ್ಸು, ಗ್ರ್ಯಾಂಡ್ ಮದರ್ಸು, ಗ್ರ್ಯಾಂಡ್ ಪೇರೆಂಟ್ಸ್ ಇವರೆಲ್ಲರದು ಪಿಕ್ಚರ್ಸನ್ನು ಚಾರ್ಲ್ಸ್ ಮಾರ್ತಾನೆ. ಸೊ ಆ ಟೈಮಲ್ಲಿ ಅದೇ ಹೊತ್ತಿಗೆ ಏನಾಗ್ತದಪ್ಪ ಅಂದ್ರೆ ಆಲಿವರ್ನ ಪಿಕ್ಚರ್ ಬರ್ತದಲ್ಲಿ. ಸೊ ಇದನ್ನು ಎಷ್ಟಕ್ಕೆ ಮಾರ್ತೀಯಪ್ಪ ನೀನು ಅಂತ ಕೇಳಿದಾಗ ನೋ ನಾನು ಅದನ್ನು ಮಾರೋದಿಲ್ಲ ಅಂತ ಹೇಳ್ತಾನೆ. ಬಿಕಾಸ್ he is my good uncle. ಓಕೆ, ಐ ಆಮ್ ನಾಟ್ ರೆಡಿ ಟು ಪಾರ್ಟ್ ವಿತ್ ಹಿಮ್. ಇವನು ನನ್ನ ಯಾವುದೇ ರೀತಿಯಿಂದ ಅಂಕಲ್ನ ಒಂದು ಪೋರ್ಟ್ರೇಟನ್ನು, ಒಂದು ಫೋಟೋವನ್ನು ನಾನು ಮಾರೋದಿಲ್ಲ ಅಂತ ಹೇಳ್ತಾನೆ. ಯಾಕೆ ಇಲ್ಲ, ನಾನು ಡಬಲ್ ಕೊಡ್ತೀನಪ್ಪ, ಇದಕ್ಕೆ ಎಷ್ಟು ಕೊಟ್ಟಿದ್ದೀನಲ್ಲ ಇದ್ರ ಡಬಲ್ ಕೊಡ್ತೀನಿ ಅಂತ ಹೇಳ್ತಾನೆ ಆಲಿವರ್. ಬಟ್ ಸ್ಟಿಲ್ ಹಿ ಈಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಇಟ್. ಎಷ್ಟೇ ದುಡ್ಡು ಕೊಡ್ತೀನಿ ಅಂತಂದ್ರು ಕೊಡೋದಿಲ್ಲ ಅಂತ ಹೇಳಿದಾಗ ಆಲಿವರ್ಗೆ ಎಂಥ ವ್ಯಕ್ತಿಯಪ್ಪ, ಒಳ್ಳೆ ವ್ಯಕ್ತಿ ಅದ, ಇವನು ನನ್ನ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಅದಲ್ಲ. ಓಕೆ, ನಾನು ಇವನಿಗೆ ಹೆಲ್ಪ್ ಮಾಡಿದ್ದನ್ನು ಇವನು ಭಾಳ ಚೆನ್ನಾಗಿ ನೆನಪಿಟ್ಕೊಂಡಿದ್ದಾನೆ. ಇಂಥ ಒಬ್ಬ ವ್ಯಕ್ತಿಯನ್ನು ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ನಲ್ಲ ಅಂಥೇಳಿ ಸ್ವಲ್ಪ ಕೆಟ್ಟ ಅನ್ನಿಸ್ತದೆ ಅವನಿಗೆ. ದೆನ್ ಹಿ ಅಂಡರ್ಸ್ಟ್ಯಾಂಡ್ಸ್ ದ ಟ್ರೂ ನೇಚರ್ ಆಫ್ ಚಾರ್ಲ್ಸ್. ದೋ ಹಿ ಈಸ್ ಸ್ಪೆಂಡ್ಥ್ರಿಫ್ಟ್, though he is extravagant, and though he is very careless, as people say, he makes out clearly, it appears to him very clearly that Charles is not a bad man, that he may be extravagant and he may be a spendthrift, but he is actually good at heart. ಒಬ್ಬ ಒಳ್ಳೆಯ ವ್ಯಕ್ತಿ ಅಂಥೇಳಿ ಅವನಿಗೆ ಕಂಪ್ಲೀಟಾಗಿ ಅರ್ಥ ಆಗ್ತದೆ. ದೆನ್ ಈಗ ನೆಕ್ಸ್ಟ್ ರೋಲಿ he'll be taking Oliver to Joseph's house. So Act 4 Scene 3, ಇಲ್ಲಿ ಸ್ಕ್ರೀನ್ ಸೀನ್ ಇಂಪಾರ್ಟೆಂಟ್. ಓಕೆ, ದೆನ್ ಜೋಸೆಫ್ is sitting in his library. Okay, and then he is waiting for Lady Teazle. So Lady Teazle arrives there. ಓಕೆ, ಸೊ ಅಲ್ಲಿ ಲೇಡಿ ಟೀಸೆಲ್ಲ ಬರ್ತಾರೆ. ಸೊ ಬಂದಾಗ ನಿಮಗೆ ಮೊದಲಿನ ಒಂದು ಆ್ಯಕ್ಟಲ್ಲಿ ನಾನು ಹೇಳೋದು ಮರ್ತು ಬಿಟ್ಟಿದ್ದೆ. ಸೊ ಸರ್ ಪೀಟರ್ ಟೀಸಲ್ ಏನಪ್ಪ, ಯಾಕೆ ಅವಳ ಜೊತೆ ಒಂದು ವಿಷಯಕ್ಕೆ ಯಾಕೆ ಜಗಳ ಮಾಡಿರ್ತಾನಪ್ಪ ಅಂತಂದರೆ, ನೀನು ಚಾರ್ಲ್ಸ್ನ ಜೊತೆ ನಿನಗೆ ಸಂಬಂಧ ಇದೆ. ಓಕೆ, ಚಾರ್ಲ್ಸನ ಒಂದು ಸಾಂಗತ್ಯ ನೀನು ಮಾಡಿ ಅಂಥೇಳಿ ನನಗೆ ನ್ಯೂಸ್ ಬಂದದ, ನನಗೆ ಗೊತ್ತಾಗಿದೆ ಅಂಥೇಳಿ ಪೀಟರ್ ಟೀಸಲ್ ಈ ಒಂದು ಲೇಡಿ ಟೀಸಲ್ ಜೊತೆ ಜಗಳ ಮಾಡಿರ್ತಾನೆ. ಆ ಒಂದು ವಿಷಯವನ್ನು ಇವಳು ಬಂದು ಯಾರಿಗೆ ಹೇಳ್ತಾಳೆ, ಜೋಸೆಫಿಗೆ ಹೇಳ್ತಾಳೆ. ಓಕೆ, ಹೆಂಗೆ ಸೊ ಲೇಡಿ ಟೀಸಲ್ ಸ್ಪೀಕ್ಸ್ ಆಫ್ ಪೀಟರ್ಸ್ ಸಸ್ಪಿಷನ್. ದೆನ್ ಲೇಡಿ ಟೀಸಲ್ ವಾಂಟ್ಸ್ ದ ಮ್ಯಾರೇಜ್ ಬಿಟ್ವೀನ್ ಮಾರಿಯಾ ಆ್ಯಂಡ್ ಚಾರ್ಲ್ಸ್. ಸೊ ಅದೇ ವಿಷಯದೊಳಗೆ ಇವಳು ಡಿಸ್ಕಸ್ ಮಾಡ್ತಾ ಮಾರಿಯಾ ಮತ್ತು ಚಾರ್ಲ್ಸು ಮ್ಯಾರೇಜ್ ಆದರೆ ಅಥವಾ ಮದುವೆ ಆದರೆ ಭಾಳ ಒಳ್ಳೇದಾಗ್ತದೆ ಅಂಥೇಳಿ ಇವಳು ಒಂದು ತನ್ನ ಒಪಿನಿಯನ್ನ ಕೊಡ್ತಾಳೆ. ಸೊ ಆವಾಗ ಇದು ಜೋಸೆಫ್ಗೆ ಅಷ್ಟು ಲೈಕ್ ಆಗೋದಿಲ್ಲ, ಅವನಿಗೆ ಅದು ಇಷ್ಟ ಆಗೋದಿಲ್ಲ ಇವಳ ಒಂದು ಒಪಿನಿಯನ್ ಕೇಳಿ. ಬಿಕಾಸ್ ಹಿ ವಾಂಟ್ಸ್ ಟು ಮ್ಯಾರಿ ಮಾರಿಯಾ. ದೆನ್ ಇವಳು ಡಿಸ್ಕಸ್ ಮಾಡ್ತಾ ಇರಬೇಕಾದಾಗ, ಈ ಒಂದು ಜೋಸೆಫಿನ ಜೊತೆ ಡಿಸ್ಕಸ್ ಮಾಡ್ತಾ ಇರಬೇಕಾದಾಗ, ಲೇಡಿ ಸ್ನಿಯರ್ವೆಲ್ ನನ್ನ ಒಂದು ವ್ಯಕ್ತಿತ್ವವನ್ನು ಕೂಡ ಹಾಳು ಮಾಡಿದಾಳಲ್ಲ, ನಾನು ಅವಳ ಫ್ರೆಂಡ್ ಇದ್ದರೂ ಕೂಡ ನನ್ನನ್ನು ಬಿಟ್ಟಿಲ್ಲಲ್ಲ ಅವಳು, ಎಷ್ಟು ಕೆಟ್ಟದಾಗಿರಬೇಕು, ಎಷ್ಟು ಒಂದು ಕೆಟ್ಟ ವಾತಾವರಣ ಇದು. ಇಂಥವ್ರು ಇನ್ನೊಬ್ಬರು
ಇನ್ನಸೆನ್ಸ್ ಇದ್ದರೂ ಕೂಡ ಇನ್ನೊಬ್ಬರು ಒಳ್ಳೆಯವರು ಅದಾರೋ ಬಿಟ್ಟಾರೋ ನೋಡ್ದೇನೂ ಕೂಡ ಇವ್ರು ಏನು ಮಾಡ್ತಾರೆ, ಇನ್ನೊಬ್ಬರ ಚಾರಿತ್ರವಧೆಯನ್ನು ಮಾಡ್ತಾರಲ್ಲ, ಇದು ಭಾಳ ಕೆಟ್ಟದ್ದು, ಭಾಳ ಒಳ್ಳೆ ಡೆವಲಪ್ಮೆಂಟ್ ಅಲ್ಲ ಇದು ಅಂಥೇಳಿ ಶಿ ಮೇಕ್ಸ್ ಇಟ್ ವೆರಿ ಕ್ಲಿಯರ್ ಟು ಜೋಸೆಫ್. ಓಕೆ, ಇದೆಲ್ಲ ಜೋಸೆಫಿಗೆ ಗೊತ್ತಿರ್ತದೆ. ಓಕೆ, ಬಟ್ ಸ್ಟಿಲ್ ಹಿ ಈಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಇಟ್. ದೆನ್ ಲೇಡಿ ಸ್ನಿಯರ್ವೆಲ್ ಮೇಕ್ಸ್ ಇಟ್ ವೆರಿ ಕ್ಲಿಯರ್. ಯಾಕೆ ನನ್ನ ಮೇಲೆ ಪೀಟರ್ ಟೀಸಲ್ ಈ ಥರ ಅನುಮಾನ ಮಾಡಬೇಕಪ್ಪ ಅಂತಂದರೆ, ನಿಜವಾಗ್ಲೂ ಲೇಡಿ ಸ್ನಿಯರ್ವೆಲ್ಲೇ ಇದಕ್ಕೆ ಮುಖ್ಯವಾದ ಕಾರಣನಾಗಿರ್ತಾಳೆ ಅಂಥೇಳಿ ಅವಳು ತನ್ನ ಒಂದು ಒಪಿನಿಯನನ್ನು ಭಾಳ ಕ್ಲಿಯರ್ ಕಟ್ಟಾಗಿ ಹೇಳ್ತಾಳೆ. ದೆನ್ ಔಟ್ವಿಟ್ ಪೀಟರ್ ಬೈ ಕಮಿಟಿಂಗ್ ಅಡಲ್ಟ್ರಿ ಅಪ್ರೋಚಸ್ ಲೇಡಿ ಟೀಸಲ್ ಫಾರ್ ಸೆಕ್ಸ್. ದೆನ್ ಈಗ ನೋಡ್ರಿ, ಇವನು ಹೇಗಿದಾನಪ್ಪ, ಈ ಒಂದು ಎಲ್ಲ ಮಾತುಗಳನ್ನು ಕೇಳಿಸ್ಕೊಂತ, ಓಕೆ, ತನಗೆ ಮಾರಿಯಾಳನ್ನು ಮದುವೆ ಆಗಬೇಕಂತ ಬಲವಾದ ಇಚ್ಛೆ ಇದ್ದರೂ ಕೂಡ ಇವನು ಈ ಲೇಡಿ ಟೀಸಲ್ನ ಕೂಡ ಸೆಡ್ಯೂಸ್ ಮಾಡ್ತಾನೆ. ಅವಳನ್ನು ಕೂಡ ತನ್ನ ಒಂದು ಬಲೆಗೆ ಸಿಗಿಸ್ಕೋಬೇಕಂತ ಹೇಳಿ ಏನು ಮಾಡ್ತಿರ್ತಾನಪ್ಪ, ಇವನು ಭಾಳ ಹಾತೊರಿತಿರ್ತಾನೆ. ಹೇಗಾದರೂ ಮಾಡಿ ಇವಳನ್ನು ನಾನು ಉಪಯೋಗಿಸ್ಬೇಕು ಅಂಥೇಳಿ ಇವನ ಒಂದು ಮನಸ್ಸಿನಲ್ಲಿ ಇರ್ತದೆ. ಸೊ ಹೀಗಾಗಿ ಇವನೇನು ಮಾಡ್ತಾನೆ, ಅವಳನ್ನೇ ಸೆಡ್ಯೂಸ್ ಮಾಡ್ತಾನೆ. ಇನ್ನೇನು ಅವಳಿಗೆ ಒಂದು ಕಿಸ್ ಕೊಡ್ತಿರ್ತಾನೆ, ಅಷ್ಟೊತ್ತಿಗೆ ಇಮಿಡಿಯೇಟ್ಲಿ ಸರ್ವೆಂಟ್ ಒಳಗೆ ಬಂದು, ಸರ್ ಮಿಸ್ಟರ್ ಪೀಟರ್ ಹ್ಯಾಸ್ ಅರೈವ್ಡ್ ಅಂತ ಹೇಳ್ತಾನೆ. ಓಕೆ, ಸರ್ ಪೀಟರ್ ಹ್ಯಾಸ್ ಅರೈವ್ಡ್ ಅಂತ ಹೇಳಿದಾಗ ಇವನಿಗೆ ಇದಕ್ಕೆ ತಪ್ಪಿ ಹೋಗ್ತದೆ. ಅವಾಗ ಏನಾಗ್ತದೆ, ಎಲ್ಲ ದೆರ್ ಈಸ್ ಹಸಲ್ ಬಸಲ್ ದೆ. ಓಕೆ, ದೆರ್ ಈಸ್ ಅ ಕನ್ಫ್ಯೂಷನ್. ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ನಾನು ಎಲ್ಲಿ ಏನು ಔತಿಟ್ಕೊಳ್ಳಿ, ಎಲ್ಲಿ ಬಚ್ಚಿಟ್ಕೊಳ್ಳಿ ಅಂತ ಲೇಡಿ ಟೀಸಲ್ ಕೇಳಿದಾಗ ಅವನೇನು ಮಾಡ್ತಾನೆ, ಅವಳನ್ನು ಕರ್ಕೊಂಡು ಹೋಗಿ ಅಲ್ಲೊಂದು ಸ್ಕ್ರೀನ್ ಇರ್ತದೆ, ಆ ಸ್ಕ್ರೀನ್ ಹಿಂದೆ ಬಚ್ಚಿಡ್ತಾನೆ. ದೆನ್ ಪೀಟರ್ ಸ್ಪೀಕ್ಸ್ ಆಫ್ ಲೇಡಿ ಟೀಸಲ್ಸ್ ರಿಲೇಷನ್ಶಿಪ್ ವಿತ್ ಚಾರ್ಲ್ಸ್. ಸೊ ಪೀಟರ್ ಟೀಸಲಲ್ಲಿ ಬಂದಾಗ ಜೋಸೆಫ್ ಓದ್ತಾ ಕೂತಿರೋ ಹಾಗೆ ನಟನೆ ಮಾಡ್ತಾನೆ. ಆ್ಯಂಡ್ ದೆನ್ ಈ ರಿಸೀವ್ಸ್ ಸರ್ ಪೀಟರ್. ಓಕೆ, ಆಮೇಲೆ ಒಂದೊಂದು ಮಾತು ಬರ್ತದೆ, ಇಬ್ಬರು ನೋಡು ಏನು ಮಾತು ಬರ್ತದಪ್ಪ ಅಂತಂದ್ರೆ, ನಿನ್ನ ತಮ್ಮ ಚಾರ್ಲ್ಸ್ ಮತ್ತು ನನ್ನ ಹೆಂಡತಿ ಟೀಸಲ್ ನಡುವೆ ಒಂದು ರಿಲೇಷನ್ಶಿಪ್ ಅದಪ್ಪ, ನನಗೆ ಇವತ್ತು ಗೊತ್ತಾಯಿತು ಅಂತ ಹೇಳ್ತಾರೆ. ಅವಾಗ ಫಸ್ಟಿಗೆ ಜೋಸೆಫ್ ಅದನ್ನು ಒಪ್ಪೋದಿಲ್ಲ, ಇಲ್ಲ ನಾನೇನು ಅದನ್ನು ಒಪ್ಪೋದಿಲ್ಲ, ಹಾಗಿರ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಈ ಥರ ಡಿಸ್ಕಷನ್ ಆಗ್ತಿರ್ಬೇಕಾದಾಗ ಪೀಟರ್ ಟೀಸಲ್ ಏನು ಮಾಡಿರ್ತಾನೆ, ಇದೆಲ್ಲ ನಡೀತಾ ಇರಬೇಕಾದಾಗ ಶಿ ಈಸ್ ಲಿಸ್ನಿಂಗ್. ಹೂ ಇಸ್ ಲಿಸ್ನಿಂಗ್? ಆ್ಯಕ್ಚುಲಿ ಲೇಡಿ ಟೀಸಲ್ ಈಸ್ ಲಿಸ್ನಿಂಗ್ ಟು ಹೀಸ್ ವರ್ಡ್ಸ್ ಬಿಹೈಂಡ್ ದ ಸ್ಕ್ರೀನ್ ಆ್ಯಂಡ್ ಶಿ ಈಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ದ ಸ್ಕ್ರೀನ್. ಓಕೆ, ಶಿ ಈಸ್ ಬಿಹೈಂಡ್ ದ ಸ್ಕ್ರೀನ್. ಸೊ ಎಲ್ಲ ಇವರು ಮಾತನ್ನು ಕೇಳ್ತಾ ಇದ್ದಾರೆ. ಈ ಮಾತು ಎಲ್ಲ ಈ ಡಿಸ್ಕಷನ್ ಆಗ್ತಾ ಇರಬೇಕಾದಾಗ ಪೀಟರ್ ಏನು ಹೇಳ್ತಾನೆ, ಸೊ ಪೀಟರ್ ಟೀಸಲ್ ಟು ಜೋಸೆಫ್ ಏನು ಹೇಳ್ತಾನಪ್ಪ ಅಂತಂದರೆ, ನಾನು ಇವಳು ಎಷ್ಟು ಇವಳನ್ನು ಅಲ್ಲಿ ಬೆಳೆದಂಥ ಈ ಒಂದು ಹೆಣ್ಮಗಳನ್ನು ನಾನು ಮದುವೆ ಆದೆ. ಓಕೆ, ಇಟ್ ಹ್ಯಾಸ್ ಕ್ರಿಯೇಟೆಡ್ ಅ ಲಾಟ್ ಆಫ್ ಕನ್ಫ್ಯೂಷನ್ ಆ್ಯಂಡ್ ಅನ್ಹ್ಯಾಪಿನೆಸ್ ಇನ್ ಮೈ ಲೈಫ್. ಸೊ ಇಷ್ಟಾದರೂ ಕೂಡ ನನಗೇನು ತೊಂದರೆ ಇಲ್ಲ, ನಾನು ಅವಳ ಹೆಸರಿಗೆ ಒಂದು ವಿಲ್ ಬಿಟ್ಟು ಹೋಗಿರ್ತೀನಿ. ನಾನು ಇದ್ದಾಗ ಅವಳಿಗೆ ಎಷ್ಟು ಅವಳ ಜೀವನೋಪಾಯಕ್ಕೆ, ಆಮೇಲೆ ಅವಳಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಅವಳಿಗಂತರೂ ಆ ಒಂದು ವಿಲ್ ಪ್ರಕಾರ ಸಿಗ್ಬೋದು. ನಾನು ತೀರಿ ಹೋದಾಗ ನನ್ನ ಕಂಪ್ಲೀಟ್ ಆಸ್ತಿ ಅವಳಿಗೆ ಹೋಗ್ಬೋದು ಅಂತೇಳಿ ಒಂದು ವಿಲ್ ಬರೆದಿರ್ತೀನಿ ಅಂತ. ಈ ಮಾತನ್ನು ಲೇಡಿ ಟೀಸಲ್ ಕೇಳಿಸ್ಕೊತಾರೆ. ಓಕೆ, ಲೇಡಿ ಟೀಸಲ್ ಕೇಳಿಸ್ಕೊಂಡಾಗ ಇವಳಿಗೆ ಭಾಳ ಒಂದು ರೀತಿಯಿಂದ ಅವಳ ಮೇಲೆ ಒಂದು ರಿಪೆಂಟೆನ್ಸ್ ಆಗ್ತದೆ, ಯಾಕಾದ್ರೆ ನಾನು ಈ ಥರ ಮಾಡಿದೆ ಅಂತ. ಶಿ ಸ್ಟಾರ್ಟ್ಸ್ ಟು ರಿಗ್ರೆಟ್. ದೆನ್ ಜೋಸೆಫ್ ಈಸ್ ಅನ್ಹ್ಯಾಪಿ ಓವರ್ ದ ಇಶ್ಯೂ. ಪೀಟರ್ ಡಿಸ್ಕಸಸ್ ಜೋಸೆಫ್ಸ್ ಅಫೇರ್ ವಿತ್ ಮಾರಿಯಾ. ಸೊ ಇಲ್ಲಿ ಏನಾಗ್ತದೆ, ಇದೇ ಹೊತ್ತಲ್ಲಿ ಪೀಟರ್ ಏನು ಮಾಡ್ತಾನೆ, ಜೋಸೆಫ್ಗೆ ಮಾರಿಯಾ ಜೊತೆ ಮದುವೆ ಆಗು ಅಥವಾ ನೀನು ಅವಳ ಜೊತೆ ಒಂದು ರಿಲೇಷನ್ಶಿಪ್ ಬೆಳೆಸು ಅಂಥೇಳಿ ಪೀಟರ್ ಟೀಸಲ್ ಹೇಳ್ತಾನೆ. ಆವಾಗ ಜೋಸೆಫ್ನು ಕೂಡ ಎಷ್ಟು ಮಾರಿಯಾಳನ್ನು ಇಷ್ಟಪಡ್ತಾನೆ ಅನ್ನೋದನ್ನ ಆ ಮಾತು ಪೀಟರ್ ಟೀಸಲ್ ಹೇಳಿದಾಗ ಇವನಿಗೆ ಅನ್ಹ್ಯಾಪಿ ಆಗಿಬಿಡ್ತಾನೆ. ಇವನಿಗೆ ಒಂಥರ ಕನ್ಫ್ಯೂಷನ್, ಯಾಕಂದ್ರೆ ಅಲ್ಲಿ ಲೇಡಿ ಟೀಸಲ್ ಅದಾಳ. ಲೇಡಿ ಟೀಸಲ್ಗೆ ಇವನು ಮಾರಿಯಾನ ಇಷ್ಟಪಡ್ತಾ ಇರೋದು ಗೊತ್ತಿರೋದಿಲ್ಲ. ಸೊ ಇವಳಿಗೇನಾದರೂ ಟೀಸಲ್ಗೇನಾದರೂ ಗೊತ್ತಾಯ್ತಪ್ಪ ಅಂದ್ರೆ ಇವಳು ನನ್ನ ಹತ್ರ ಬರೋದಿಲ್ಲ ಅಂಥೇಳಿ ಇವನಿಗೆ ಜೋಸೆಫ್ಗೆ ಏನಾಗಿರ್ತದೆ, ಒಂದು ಬಲವಾದ ನಂಬಿಕೆ ಬಂದಿರ್ತದೆ. ಸೊ ಹೀಗಾಗಿ ಅವ್ನು ಎಷ್ಟೇ ಅವಾಯ್ಡ್ ಮಾಡಿದ್ರು ಕೂಡ, ಸರ್ ಪೀಟರ್ ಟೀಸಲ್ ಈಗ ಮಾತಾಡೋದು ಬೇಡ, ಆಮೇಲೆ ಮಾತಾಡೋಣ, ದಿಸ್ ಇಸ್ ನಾಟ್ ದ ಪ್ರಾಪರ್ ಟೈಮ್, ಲೆಟ್ ಅಸ್ ಟಾಕ್ ಸಮ್ ಅದರ್ ಟೈಮ್ ಅಂತ ಹೇಳಿದಾಗ ಸರ್ ಪೀಟರ್ ಟೀಸಲ್ ಈಸ್ ನಾಟ್ ರೆಡಿ ಟು ಲಿಸನ್. ಈಸ್ ಆ್ಯಕ್ಚುಲಿ ಅದ್ರ ಬಗ್ಗೆ ಗಮನ ಕೂಡ ಇಲ್ಲ. ಸೊ ಪೀಟರ್ ಕಂಟಿನ್ಯೂಸ್ ಟು ಟಾಕ್ ಅಬೌಟ್ ದಿಸ್. ಓಕೆ, ದೆನ್ ವಾಟ್ ಹ್ಯಾಪನ್ಸ್, ಇಮಿಡಿಯೇಟ್ಲಿ ಸರ್ವೆಂಟ್ ಕಮ್ಸ್ ಆ್ಯಂಡ್ ಅನೌನ್ಸಸ್ ದಿ ಅರೈವಲ್ ಆಫ್ ಚಾರ್ಲ್ಸ್. ಅದೇ ಹೊತ್ತಿಗೆ ಸರ್ವೆಂಟ್ ಬಂದು, ಸರ್ ಚಾರ್ಲ್ಸ್ ಬಂದಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಪೀಟರ್ ಟೀಸಲ್ ಏನು ಮಾಡ್ತಾನೆ, ಆಯಿತು ಹೆಂಗಿದ್ರು ಚಾರ್ಲ್ಸ್ ಬಂದಿದ್ದಾನೆ, ಲೆಟ್ ಅಸ್ ಡೂ ಒನ್ ಥಿಂಗ್, ಐ ವಿಲ್ ಹೈಡ್ ಇನ್ ಸಮ್ ಪ್ಲೇಸ್ ಹಿಯರ್. ಓಕೆ, ಇಲ್ಲೊಂದು ಕ್ಲಾಸೆಟಲ್ಲಿ ನಾನು ಒಂದು ಬಚ್ಚಿಟ್ಕೊತೀನಿ, ನೀನು ನನ್ನ ಕಣ್ಮುಂದೆ ನನಗೆ ಕೇಳೋ ಹಾಗೆ ನಾವು ಜೊತೆ ಮಾತಾಡಿ ಈ ರಿಲೇಷನ್ಶಿಪ್ ಬಗ್ಗೆ ನೀನು ಒಂದು ಎಂಕ್ವೈರಿ ಮಾಡು ಅಂತ ಕೇಳ್ತೀನಿ. ಅವಾಗ ಜೋಸೆಫ್ ಅಗ್ರೀಸ್ ಆ್ಯಂಡ್ ಹಿ ಹೈಡ್ಸ್ ಇನ್ ಅ ಕ್ಲಾಸೆಟ್. ಓಕೆ, ಆ್ಯಂಡ್ ದೆನ್ ವಾಟ್ ಹ್ಯಾಪನ್ಸ್,
ಚಾರ್ಲ್ಸ್ ರೈಸ್. ಸೊ ಆವಾಗ ಡಿಸ್ಕಸ್ ಮಾಡ್ತಾ ಮಾಡ್ತಾ ಒಂದು ವಿಷಯ ಮೇನ್ ಪಾಯಿಂಟಿಗೆ ಬಂದು, ಇಲ್ಲ ನೀನು ಲೇಡಿ ಟೀಸಲ್ ಜೊತೆ ಏನೋ ಒಂದು ನಿಮ್ಗೆ ಅಫೇರ್ ಇದೆ ಅಂತ ನಮಗೆ ಅನಿಸಿದೆ, ಹಂಗೇನಾದರೂ ನಿಮ್ಗೆ ನೀನೇನಾದರೂ ಆ ಥರ ಒಂದು ರಿಲೇಷನ್ಶಿಪ್ ಅದೇನು ಅಂತ ಕೇಳಿದಾಗ ಚಾರ್ಲ್ಸ್ ಮೇಕ್ಸ್ ಇಟ್ ವೆರಿ ಕ್ಲಿಯರ್, ನೋ, ಸೊ ಒಂದು ಸ್ವಲ್ಪನೂ ನನಗೆ ಅವಳಿಗೆ ಸಂಬಂಧ ಇಲ್ಲ ಅಂಥೇಳಿ ಸ್ಪಷ್ಟವಾಗಿ ಕ್ಲಿಯರ್ ಮಾಡ್ತಾನೆ. ಆವಾಗ ಪೀಟರ್ ಟೀಸಲ್ಗೆ ಇವನ ಮೇಲೆ, ಚಾರ್ಲ್ಸ್ನ ಮೇಲೆ ನಂಬಿಕೆ ಬರ್ತದೆ. ಅದೇ ಟೈಮಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಚಾರ್ಲ್ಸ್ ಇನ್ನೊಂದೇನು ಹೇಳ್ತಾನೆ, ಆದರೆ ನನಗೆ ಗೊತ್ತು ನೀನು ಟೀಸಲನ್ನು ಭಾಳ ಇಷ್ಟಪಡ್ತೀಯ ಅಂತ ಗೊತ್ತು, ಅವಳು ನಿನ್ನನ್ನು ಇಷ್ಟಪಡ್ತಾಳೆ ಅನ್ನೋದು ಗೊತ್ತು, ನೀವಿಬ್ಬರು ಲವ್ ಗ್ಲಾನ್ಸಸ್ನ ಎಕ್ಸ್ಚೇಂಜ್ ಮಾಡ್ತಿರ್ಬೇಕಾದ್ರೆ ನೋಡಿದ್ವಿ, ನೀವಿಬ್ಬರು ಒಂದು ಎಲ್ಲಾದರೂ ಕುಂತಾಗ ಎಲ್ಲಾದರೂ ಸೇರಿದಾಗ ಇಬ್ಬರು ಒಬ್ಬರೊಬ್ಬರನ್ನ ಹೆಂಗೆ ನೋಡ್ತಿರ್ತೀರ ಅನ್ನೋದನ್ನು ನಾನು ನೋಡಿದ್ದೀನಿ ಅಂತ ಹೇಳ್ತಾನೆ. ಈ ಮಾತು ಹೇಳಿದಾಗ ಮತ್ತೆ ಜೋಸೆಫ್ಗೆ ಏನಾಗ್ತದೆ, ಒಂದು ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಸರ್ ಪೀಟರ್ ಅಲ್ಲೇ ಇದೆ. ಓಕೆ, ಸರ್ ಪೀಟರ್ ಅಲ್ಲೇ ಇದ್ದಾನೆ, ಅವನಿಗೆ ಗೊತ್ತಾಯ್ತಪ್ಪ ಅಂದರೆ ಓಕೆ, ಈ ಥರ ಅವನಿಗೆ ಒಂದು ಹೆದರಿಕೆ. ದೆನ್ ಸೊ ಹೀಗೆ ಮಾತಾಡ್ತಾ ಚಾರ್ಲ್ಸ್ ಪುಲ್ಸ್ ದ ಸ್ಕ್ರೀನ್. ಓಕೆ, ಯು ಕ್ಯಾನ್ ಸಿ ದ ಪಾಯಿಂಟ್ ಹಿಯರ್. ಚಾರ್ಲ್ಸ್ ಪುಲ್ಸ್ ದ ಸ್ಕ್ರೀನ್. ಆ ಸ್ಕ್ರೀನ್ ಹಿಂದೆ ಲೇಡಿ ನಿಂತಿರ್ತಾಳಲ್ಲ, ಸೊ ಮಾತಾಡ್ತಾ ಇರಬೇಕಾದಾಗ ಇವನು ಪೀಟರ್ ಟೀಸಲ್ ಹೊರಗೆ ಬಂದು ವೆರಿ ಸಾರಿ ಅಂತ ಹೇಳಿ ಇವನ ಜೊತೆ ಮಾತಾಡ್ತಾ ಇರಬೇಕಾದಾಗ, ಅದೇ ಟೈಮಲ್ಲಿ ಏನಾಗುತ್ತೆ, ಜೋಸೆಫ್ ಮಾತಾಡ್ತಾ ಇರಬೇಕಾದಾಗ ಇಲ್ಲಿ ಈ ರೂಮಲ್ಲಿ ಇನ್ನೊಬ್ರು ಯಾರೋ ಇದ್ದಾರೆ ಅಂಥೇಳಿ ಯಾರು ಸರ್ ಪೀಟರ್ ಟೀಸಲ್ ಹೇಳ್ತಾನೆ. ಯಾರು ಇರ್ಬೋದು ಅಂತ ಹೇಳಿದ್ರೆ ಫ್ರೆಂಚ್ ಮಿಲಿನರ್ ಅದಾಳಲ್ಲಿ ಒಳಗಡೆ, ಅವಳಲ್ಲಿ ಸ್ಕ್ರೀನ್ ಹಿಂದೆ ನಿಂತಿದ್ದಾಳೆ ನೋಡು ಅಂತ ಹೇಳ್ತಾನೆ. ಸೊ ಚಾರ್ಲ್ಸ್ಗೆ ಅಂದರೆ ಅದ್ರ ಬಗ್ಗೆ ಅಷ್ಟು ಜಾಸ್ತಿ ಗಮನ ಕೊಡ್ತಿರೋದಿಲ್ಲ ಫಸ್ಟಿಗೆ. ಆಮೇಲೆ ಅವಳು ಯಾರು ಇರ್ಬೋದು ಅಂಥೇಳಿ ತನ್ನ ಕ್ಯೂರಿಯಾಸಿಟಿಯಿಂದ ಆ ಒಂದು ಸ್ಕ್ರೀನನ್ನು ಕೆಳಗೆ ಇಳಿದಾಗ, ಅದನ್ನು ತಳ್ಳಿದಾಗ ಅಥವಾ ಆ ಸ್ಕ್ರೀನನ್ನು ಕೆಳಗೆ ಇಳಿಸಿದಾಗ ಏನಾಗ್ತದೆ, ಅಲ್ಲಿ ಯಾರು ನಿಂತಿರ್ತಾರಪ್ಪ, ಲೇಡಿ ಟೀಸಲ್ ನಿಂತಿರ್ತಾರೆ. ಅವಾಗ ಆ್ಯಕ್ಚುಲಿ ರಿಯಲ್ ಪಿಕ್ಚರ್ ಸರ್ ಪೀಟರ್ಗೆ ಗೊತ್ತಾಗುತ್ತೆ. ಹಿ ಕಮ್ಸ್ ಟು ನೋ ದ ರಿಯಲ್ ಸಿಚುವೇಶನ್. ರಿಯಲ್ ಸಿಚುವೇಶನ್. ಆ್ಯಂಡ್ ದೆನ್ ವಾಟ್ ಹ್ಯಾಪನ್ಸ್, ಎವ್ರಿಥಿಂಗ್ ಬಿಕಮ್ಸ್ ಕ್ರಿಸ್ಟಲ್ ಕ್ಲಿಯರ್. ಇನ್ನು ಗೊತ್ತಾಯ್ತು ಯಾರು ನೋಡು ರಿಲೇಷನ್ಶಿಪ್ ಅದ ಇಲ್ಲಿ. ಸೊ ಜೋಸೆಫಿನ ಜೊತೆ ಇವಳು ಇದ್ದಳು ಅನ್ನೋದು ಇವನಿಗೆ ಖಾತ್ರಿ ಆಯಿತು. ಸೊ ಚಾರ್ಲ್ಸ್ ಇನ್ನೋಸೆಂಟ್ ಅಂತಲೂ ಖಾತ್ರಿ ಆಯಿತು. ಸುಮ್ಮನೆ ಚಾರ್ಲ್ಸನ್ನು ಚಾರಿತ್ರ್ಯವಧೆ ನಾವು ಮಾಡ್ತಿದ್ವಲ್ಲ, ಸುಮ್ಮನೆ ಇವನಿಗೆ ಬೈತಿದ್ವಲ್ಲ ಅಂತೇಳಿ ಅವನಿಗೆ ಖಾತ್ರಿ ಆಯಿತು. ದೆನ್ ಈ ಸಿಚುವೇಷನಲ್ಲಿ ಲೇಡಿ ಟೀಸಲ್ ಕಮ್ಸ್ ಟು ನೋ ಆಫ್ ದಿ ರಿಯಲ್ ಕ್ಯಾರೆಕ್ಟರ್ ಆಫ್ ಜೋಸೆಫ್. ಓಕೆ, ಅವನು ಮಾರಿಯಾಳನ್ನು ಇಷ್ಟಪಡ್ತಾ ಇದ್ದಾನೆ, ನನ್ನ ಜೊತೆ ಒಂದು ರಿಲೇಷನ್ಶಿಪ್ಪನ್ನು ಕೂಡ ಇವನು ಇಟ್ಕೋಬೇಕಂತ ಇದ್ದಾನೆ. ಓಕೆ, ಇವನು ಹಿಪೋಕ್ರಿಟ್ ಅದಾನೆ ಆ್ಯಕ್ಚುಲಿ. ಓಕೆ, ಇವನೊಬ್ಬ ಆಷಾಢಭೂತಿ, ಇವನೊಬ್ಬ ಕೆಟ್ಟ ವ್ಯಕ್ತಿ ಅಂಥೇಳಿ ಅವಳಿಗೂ ಕೂಡ ಖಾತ್ರಿ ಆಯಿತು. ಈ ಕಡೆ ಸರ್ ಪೀಟರ್ ಟೀಸಲ್ಗೆ ನನ್ನ ಹೆಂಡತಿಯ ರಿಲೇಷನ್ಶಿಪ್ ಯಾರೊಂದಿಗೂ ಇಲ್ಲ, ಇದ್ರೂ ಅದು ಚಾರ್ಲ್ಸ್ ಜೊತೆ ಇಲ್ಲ, ಅದು ಜೋಸೆಫಿನ ಜೊತೆ ಇದೆ ಅಂತ ಅಂದ್ಕೊಂಡಿರ್ತಾನೆ. ಆಮೇಲೆ ಅದು ಅಲ್ಲಿ ಒಂದು ವಿಷಯ ಕ್ಲಿಯರ್ ಆದರೆ, ಈ ಕಡೆ ಲೇಡಿ ಟೀಸಲ್ಗೆ ಜೋಸೆಫ್ ನಿಜವಾಗ್ಲೂ ಎಷ್ಟು ಕೆಟ್ಟವನಿದ್ದಾನೆ, ಎಲ್ಲರ ಮುಂದೆ ಇವನು ನಾನು ಭಾಳ ಒಳ್ಳೆ ವ್ಯಕ್ತಿ ಅಂತ ಏನು ತೋರಿಸ್ಕೊತಾನಲ್ಲ, ಅದ್ರ ಒಳಗಡೆ ಇವನು ಭಾಳ ಹಿಪೋಕ್ರಿಟ್ ಇದ್ದಾನೆ, ಭಾಳ ಕೆಟ್ಟವನಿದ್ದಾನೆ ಅಂತೇಳಿ ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಅವಳಿಗೂ. ಸೊ ಇಬ್ಬರು ನಡುವೆ ಆವಾಗ ಅಂದರೆ ಸರ್ ಪೀಟರ್ ಟೀಸಲ್ ಮತ್ತು ಲೇಡಿ ಟೀಸಲ್ ನಡುವೆ ಮತ್ತೆ ರೀಕನ್ಸಿಲಿಯೇಷನ್ ಆಗ್ತದೆ, ಮತ್ತೆ ಇಬ್ಬರು ಒಂದಾಗ್ತಾರೆ. ದೆನ್ ಇನ್ ಆ್ಯಕ್ಟ್ 5 Scene 1, ಸೊ ಜೋಸೆಫ್ ಭಾಳ ಸ್ಯಾಡ್ ಆಗಿದ್ದಾನೆ, ಭಾಳ ಅವನಿಗೆ ಬೇಜಾರಾಗಿದೆ, ಎಲ್ಲವೂ ಹೋಯ್ತಲ್ಲಪ್ಪ, ನನ್ನ ರೆಪ್ಯುಟೇಷನ್ ಎಲ್ಲ ಹೋಯಿತು, ನನ್ನ ಮಾರಿಯಾ ಕೂಡ ನನ್ನ ಕೈ ತಪ್ಪು ಹೋದ್ಲು. ಯಾಕಪ್ಪ ಅಂತಂದ್ರೆ ಸರ್ ಪೀಟರ್ ಇನ್ಮೇಲೆ ನನ್ನ ಮದುವೆ ಮಾಡ್ಕೊ ಇವನು ಮಾರಿಯಾಗೆ ಹೇಳೋದಿಲ್ಲ. ಓಕೆ, ಅವಳನ್ನು ಒತ್ತಾಯ ಮಾಡೋದಿಲ್ಲ, ಎಲ್ಲವೂ ಹಾಳಾಗೋಯ್ತಲ್ಲ ಅಂತ ಇವನಿಗೆ ಒಂಥರ ಬೇಜಾರಾಗಿದೆ. ಅದೇ ಹೊತ್ತಲ್ಲಿ ಯಾರು ಬರ್ತಾರಪ್ಪ ಅಂದ್ರೆ ಸ್ಟ್ಯಾನ್ಲಿ ಬರ್ತಾನೆ. ಸ್ಟ್ಯಾನ್ಲಿ ಯಾರು? ನಿಜವಾಗ್ಲೂ ಸರ್ ಆಲಿವರ್ ಸ್ಟ್ಯಾನ್ಲಿಯ ಒಂದು ವೇಷ ಹಾಕ್ಕೊಂಡು ಬರ್ತಾನೆ. ನಿಜವಾಗ್ಲೂ ಸ್ಟ್ಯಾನ್ಲಿ ಯಾರಪ್ಪ ಅಂತಂದ್ರೆ ಜೋಸೆಫಿನ ತಾಯಿಯ ಕಡೆ ಒಬ್ಬ ಸಂಬಂಧ. ಜೋಸೆಫಿನ ತಾಯಿ ಕಡೆ ಸಂಬಂಧಿಕ. ಆ್ಯಕ್ಚುಲಿ ಇವನು ಯಾರಿಗೆ ಜೋಸೆಫನ್ನು ಮೀಟ್ ಆಗಕ್ಕೆ ಬರ್ತಾನೆ. ಯಾಕೆ ಬರ್ತಾನಪ್ಪ ಅಂತಂದ್ರೆ ಜೋಸೆಫಿನ ಕಡೆಯಿಂದ ಇವನಿಗೇನಾದರೂ ತೊಂದರೆ ಆಗ್ತದೋ ಹೆಂಗೋ, ಇವನಿಗೇನಾದರೂ ಉಪಕಾರ ಆಗ್ತದೆ ಹೆಂಗೋ. ಓಕೆ, ಇವನ ತೊಂದರೆಗಳು ಜೋಸೆಫ್ನಿಂದ ದೂರವಾಗ್ತಾವೆ ಹೆಂಗೋ. ಓಕೆ, ಏನಾದರೂ ನನಗೆ ಸ್ವಲ್ಪ ಹಣ ಸಹಾಯ ಮಾಡ್ತಾನೆ ಹೆಂಗೋ, ನಾನು ಬಡವನದೀನಿ, ನನಗೆ ಸ್ವಲ್ಪ ಹಣ ಸಹಾಯ ಮಾಡಪ್ಪ ಅಂತೇಳಿ ಕೇಳ್ಕೊಳಕ್ಕೆ ಇವನು ಯಾರು ಆಲಿವರ್ ಸ್ಟ್ಯಾನ್ಲಿಯ ರೂಪದಲ್ಲಿ ಬಂದಿರ್ತಾನೆ. ಯಾಕಪ್ಪ ಅಂತಂದರೆ ನಿಜವಾಗ್ಲೂ ಸ್ಟ್ರೆಸ್ಫುಲ್ ಸಿಚುವೇಷನ್ನಲ್ಲಿದ್ದವ್ರನ್ನ, ಆಮೇಲೆ ಪುವರ್ ಕಂಡೀಷನಲ್ಲಿದ್ದಂಥವ್ರನ್ನ ಇವನು ಜೋಸೆಫ್ ಹೆಲ್ಪ್ ಮಾಡ್ತಾನೆ ಇಲ್ಲೋ ಅನ್ನೋದೊಂದು ಟೆಸ್ಟನ್ನು ಯಾರು ಆಲಿವರ್ ಮಾಡಬೇಕಾಗಿತ್ತು. ಸೊ ಹೀ ಕಮ್ಸ್ ಟು ಜೋಸೆಫ್ಸ್ ಹೌಸ್ ಇನ್ ದ ಗೈಸ್ ಆಫ್ ಸ್ಟ್ಯಾನ್ಲಿ. Then what happens? Joseph says that he has not received any amount from his uncle Oliver. ಅವನೇನಂತಾನೆ ಜೋಸೆಫ್, ಆ್ಯಕ್ಚುಲಿ ನಾನು ನನಗೆ ಸಹಾಯ ಮಾಡುವಂಥ ಸ್ಥಿತಿಯಲ್ಲಿದ್ದರೆ ಭಾಳ ಒಳ್ಳೆಯದಾಗ್ತಿತ್ತು, ಎಷ್ಟೊಂದು ಒಳ್ಳೆಯ ವಿಷಯ ಆಗ್ತಿತ್ತಲ್ಲ, ನನಗೆ ಸಹಾಯ ಮಾಡ್ಬೋದಾಗಿತ್ತು. ಆದರೆ ಅಂಥ ಸಿಚುವೇಶನ್ನಲ್ಲಿ ನಾನಿಲ್ಲ.
ಯಾವುದೇ ರೀತಿಯಿಂದ ನನಗೆ ಸಹಾಯ ಮಾಡೋಕ್ಕಾಗೋದಿಲ್ಲ ಅಂತ ಕೇಳಿ. ಅವಾಗ ಇವನೇನು ಕೇಳ್ತಾನೆ ಆಲಿವರ್ ಇನ್ ದ ಗೈಸ್ ಆಫ್ ಸ್ಟ್ಯಾನ್ಲಿ, ಅವನ ವೇಷದಲ್ಲಿ ಇವನಿಗೆ ಏನು ಕೇಳ್ತಾನೆ ಅಂದರೆ ನಿಮ್ಮ ಅಂಕಲ್ ನಿಮಗೆ ಏನು ಹೆಲ್ಪ್ ಮಾಡೋದಿಲ್ಲ ಅಂತ ಕೇಳಿ. ಇಲ್ಲ, ನಿಜವಾಗ್ಲೂ ಅವನು ನಮ್ಮ ಅಂಕಲ್ ನೀವೆಲ್ಲ ಅಂದ್ಕೊಂಡಿರ್ಬೋದು ನನಗೇನಾದರೂ ಹೆಲ್ಪ್ ಮಾಡ್ತಾನೆ ಅಂತೇಳಿ, ಬಟ್ ಆ್ಯಕ್ಚುಲಿ ಅವನು ಏನೂ ಯಾವುದೇ ರೀತಿಯಿಂದನೂ ಸ್ವಲ್ಪನೂ ಹೆಲ್ಪ್ ಮಾಡಿಲ್ಲ. ಯಾವುದೇ ರೀತಿಯಿಂದ ನನಗೆ ಅವನಿಂದ ಏನೂ ಒಂದು ಹೆಲ್ಪ್ ಸಿಕ್ಕಿಲ್ಲ, ದುಡ್ಡೂ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಅದು ಯಾರಿಗೆ ಹೇಳ್ತಾ ಇದ್ದಾನೆ? ಆಲಿವರ್. ಇವನೇ ಆಲಿವರ್ ಅಂತ ಗೊತ್ತಿಲ್ಲ, ಸ್ಟ್ಯಾನ್ಲಿ ಅದನ್ನಂತ ಅಂದ್ಕೊಂಡು ಆಲಿವರ್ಗೆ ಹೇಳ್ತಾ ಇದ್ದಾನೆ. ಅವಾಗ ಆಲಿವರ್ಗೆ ಇಟ್ ಬಿಕಮ್ಸ್ ಕ್ರಿಸ್ಟಲ್ ಕ್ಲಿಯರ್. ಇಷ್ಟು ನನ್ನಿಂದ ಎಲ್ಲ ಇಷ್ಟು ದುಡ್ಡನ್ನು ಪಡೆದು ಎಷ್ಟು ಸಂಪತ್ತನ್ನು ಪಡೆದು ಇವನು ನನ್ನನ್ನೇ ತೆಗಳ್ತಾ ಇದ್ದಾನಲ್ಲ, ಅಥವಾ ನನ್ನನ್ನೇ ಏನೋ ಒಂಥರ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನಲ್ಲ, ನನ್ನ ಬಗ್ಗೆ ಯಾವುದೇ ರೀತಿಯಿಂದ ಕಾಳಜಿ ಇಲ್ಲ, ರೆಸ್ಪೆಕ್ಟ್ ಇಲ್ಲಲ್ಲ ಇವನಿಗೆ, ಎಂಥ ಒಬ್ಬ ಆಷಾಢಭೂತಿ ಇದ್ದಾನೆ, ಎಷ್ಟೊಂದು ಕೆಟ್ಟವನಿದ್ದಾನೆ, ಇವನೇನು ರೋಲ್ ಮಾಡಲ್ ಆಗ್ತಾನೆ ಇಲ್ಲಿದ್ದಂಥ ಇಂಗ್ಲೆಂಡಿನ ಯುತ್ತಿಗೆ ಅಂಥೇಳಿ ಇವನಿಗೆಲ್ಲ ಒಂಥರ ಕೆಲವು ವಿಚಾರಗಳು ಬರ್ತವೆ. ದೆನ್ Rowley informs the arrival of Oliver's planned visit to Joseph's house. Then ಸೊ ಇಷ್ಟೆಲ್ಲ ಆದಮೇಲೆ ಏನಾಗ್ತದೆ, ಈ ಕಡೆ ಇನ್ನೊಂದು ಸೀನಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಎಲ್ಲ ಸ್ಕ್ಯಾಂಡಲ್ ಮಾಂಗ್ರರ್ಸು ಏನು ಮಾಡಿದಾರಪ್ಪ ಅಂತಂದ್ರೆ, ಯಾರ ಮನೆಯಲ್ಲಿದ್ದಾರೆ? ಇನ್ ದ ಹೌಸ್ ಆಫ್ ಲೇಡಿ ಟೀಸಲ್. ಇವರೆಲ್ಲ ಲೇಡಿ ಟೀಸಲ್ ಮನೆಗೆ ಬಂದಿದ್ದಾರೆ. ಯಾಕಪ್ಪ ಅಂತಂದ್ರೆ ಸರ್ ಪೀಟರ್ ಮತ್ತು ಚಾರ್ಲ್ಸ್ ನಡುವೆ ಅಥವಾ ಜೋಸೆಫ್ ನಡುವೆ ಏನೋ ಜಗಳ ಆಗಿದೆ ಇವರಲ್ಲಿ. ಓಕೆ, ಆ ಜಗಳದಲ್ಲಿ ಎಂಥ ಜಗಳ ಆಗಿದೆ? ಏನೂ ಜಗಳ ಆಗಿಲ್ಲ, ಏನೂ ತೊಂದರೆನೇ ಇಲ್ಲ. ಓಕೆ, ಇಟ್ ಈಸ್ ಆ್ಯಕ್ಚುಲಿ ನಾಟ್ ಅ ವೆರಿ ಟೆನ್ಸ್ ಸಿಚುವೇಶನ್, ಬಟ್ ಸ್ಟಿಲ್ ದೀಸ್ ಪೀಪಲ್ ಆರ್ ಕ್ರಿಯೇಟಿಂಗ್ ಅ ನ್ಯೂಸ್ ಲೈಕ್ ದಟ್. ಇವರು ಒಂದು ನ್ಯೂಸನ್ನು ಕ್ರಿಯೇಟ್ ಮಾಡ್ತಾರೆ. ಹೆಂಗೆ ಕ್ರಿಯೇಟ್ ಮಾಡ್ತಾರೆ? ಓಕೆ, ಜೋಸೆಫ್ ಇಸ್ ದ ಲವರ್, ಚಾರ್ಲ್ಸ್ ಇಸ್ ದ ಲವರ್, ಈ ಥರ ಒಂದು ಮಾತು. ದೆನ್ ಅಗೇನ್ ಅಲ್ಲಿ ಒಂದು ಫೈಟ್ ಆಯಿತು. ಎಂಥ ಫೈಟ್ ಇತ್ತು? ಕತ್ತಿಗಳಿಂದ ಫೈಟ್ ಮಾಡಿದ್ರು, ಕತ್ತಿ ತೊಗೊಂಡು ಫೈಟ್ ಮಾಡಿದ್ರು. ಆ್ಯಂಡ್ ದೆನ್ ಇಲ್ಲ, ಈ ಥರ ಯಾರು ಹೇಳಿದ್ದಾರೆ? ಕತ್ತಿ ತೊಗೊಂಡು ಫೈಟ್ ಮಾಡಿದ್ರು ಅಂತ ಬ್ಯಾಕ್ ಬೈಟ್ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಕ್ರಾಪ್ಟ್ರಿ, ಓಕೆ, ಇವರ ಅಂಕಲ್, ಬ್ಯಾಕ್ ಬೈಟಿನ ಅಂಕಲ್, ಇಲ್ಲ ಪಿಸ್ಟಲಿಂದ ಕಾಳಗಾಯಿತು, ಇಬ್ಬರು ನೋಡು ಜಗಳ ಆಯಿತು. ಆಮೇಲೆ ಇವನಿಗೆ ಭಾಳ ಬಲವಾದ ಪೆಟ್ಟು ಬಿದ್ದಿದೆ, ರಿಕವರ್ ಆಗೋದು ಭಾಳ ಲೇಟ್ ಇದೆ ಅಂತ ಹೇಳಿ ಹಿಂಗೇನೋ ಡಿಸ್ಕಷನ್ ಆಗ್ತಾ ಇರಬೇಕಾದಾಗ ಅಲ್ಲಿ ಸರ್ ಆಲಿವರ್ ಬಂದ ಮೇಲೆ ಎಲ್ಲರೂ ಏನು ಅಂದ್ಕೊಂಡಿರ್ತಾರೆ ನಿಮಗೆ? ನೀನೊಬ್ಬ ಡಾಕ್ಟರ್ ಇದೆಯೇನೋ, ಈ ನಮ್ಮನ್ನು ಸರ್ ಪೀಟರ್ನ ನೀನು ಉಪಚಾರ ಮಾಡೋಕ್ಕೆ ಬಂದಿದೆಯೇನೋ, ಹೆಂಗಿದ್ದಾನೆ ಪೀಟರ್ ಟೀಸಲ್, ರಿಕವರಿ ಆಗ್ತಾನೋ ಇಲ್ಲೋ? ನೀವು ಒಮ್ಮೆ ಗಾಬರಿ ಆಗ್ತದೆ. ಎಲ್ಲಿ ನಾನೇನು ಕೇಳಿಲ್ಲ, ಯಾರು ಯಾವಾಗ ಜಗಳ ಆಯ್ತು ಇವ್ರು ನೋಡು. ಓಕೆ, I have not a word of this particular news ಅಂತ ಹೇಳಿ Sir Oliver makes it very clear. Then Oliver can see Peter walking in, ಬರ್ತಾ ಇರೋದನ್ನು ನೋಡ್ತಾರೆ. ಹಂಗಂದ್ರೆ ಇವ್ರ ಬಗ್ಗೆ ಹೇಳಕತ್ತೀರೇನು? he is quite okay ಅಂತ ಹೇಳ್ತಾರೆ. And then Peter comes and he chases them all, ಎಲ್ಲರನ್ನು chases them all away, ಎಲ್ಲರನ್ನು ಓಡಿಸ್ಬಿಡ್ತಾನೆ. ಬರೀ ಇಂಥದ್ದು ಕೆಲಸ ಮಾಡ್ತೀರಿ, ಇಷ್ಟು ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ರಿ ನೀವು ಅಂತೇಳಿ. ಆ್ಯಂಡ್ ದೆನ್ Act 5 Scene 3, there is Joseph's library. Scene is Joseph's library. ಆಮೇಲೆ ಇಲ್ಲಿ ಮುಖ್ಯವಾಗಿ ಲೇಡಿ ಸ್ನಿಯರ್ವೆಲ್ ಮತ್ತು ಜೋಸೆಫ್ ನಡು ಏನಾಗ್ತಾ ಇರ್ತದೆ? ಒಂದು ಕಚ್ಚಾಟ ಆಗ್ತಾ ಇರ್ತದೆ. ಓಕೆ, ಯಾಕೆ ಕಚ್ಚಾಟ ಆಗ್ತಿರ್ತದಪ್ಪ ಅಂತಂದರೆ, ಇವನು ಮಾಡಿದಂಥ ಒಂದು ತಪ್ಪು ನಿರ್ಧಾರದಿಂದ ಅಥವಾ ಇವನು ಮಾಡಿದಂಥ ಒಂದು ಕೇರ್ಲೆಸ್ ಬಿಹೇವಿಯರಿಂದ ಇವತ್ತು ಚಾರ್ಲ್ಸ್ ಮತ್ತು ಮಾರಿಯಾ ಒಂದಾಗ್ತಾ ಇದ್ದಾರೆ. ಅದಕ್ಕೆ ನೀನೇ ಕಾರಣ, ಇದು ಚಾರ್ಲ್ಸನ್ನು ನನ್ನಿಂದ ದೂರ ಮಾಡೋದಕ್ಕೆ ಕಾರಣ ನೀನೇ ಅಂತೇಳಿ ಇವಳೇನು ಮಾಡ್ತಾರೆ? ಸ್ನಿಯರ್ವೆಲ್ ಅವಳನ್ನು ಜೋಸೆಫನ್ನು ಅಕ್ಯೂಸ್ ಮಾಡ್ತಾರೆ. ಆವಾಗ ಜೋಸೆಫ್ ಏನಂತಾನೆ, ಇಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಐ ಹ್ಯಾವ್ ಪ್ಲ್ಯಾನ್ಡ್ ಫೋರ್ಜ್ ಲವ್ ಲೆಟರ್ಸ್. ಏನಾದರೂ ಮಾಡಿ ಲವ್ ಲೆಟರ್ಸನ್ನು ಕ್ರಿಯೇಟ್ ಮಾಡಿ ಅವರಿಬ್ಬರಲ್ಲಿ ಬ್ಯಾಡ್ ಬ್ಲಡ್ ಕ್ರಿಯೇಟ್ ಮಾಡಿ ಅವರಿಬ್ಬರು ಮದುವೆ ಆಗದೆ ಇರೋಂಗೆ ನೋಡ್ಕೊಳ್ಳೋಣ ಅಂತ ಹೇಳಿ. ಅವಾಗ ಮತ್ತೆ ಸ್ಟ್ಯಾನ್ಲಿ ಕಮ್ಸ್ ಟು ಜೋಸೆಫ್ಸ್ ಹೌಸ್. ಅದೇ ಟೈಮಲ್ಲಿ ಸ್ಟ್ಯಾನ್ಲಿ ಬರ್ತಾನೆ. ಸೊ ಜೋಸೆಫ್ಗೆ ಸ್ಟ್ಯಾನ್ಲಿ ಬಂದಿರೋದು ಇಷ್ಟ ಆಗೋದಿಲ್ಲ. ಆದರೆ ನಿಜವಾಗ್ಲೂ ಆಲಿವರ್ ಬಂದಿರ್ತಾನೆ, ಸ್ಟ್ಯಾನ್ಲಿ ವೇಷದಲ್ಲಿ ಆಲಿವರ್ ಬಂದಿರ್ತಾನೆ. ಇವನಿಗೆ ಇಷ್ಟ ಆಗ್ತಾ ಇರೋದಿಲ್ಲ. ಇವನೇನು ಅಂದ್ಕೊಂಡಿರ್ತಾನೆ? ಸ್ಟ್ಯಾನ್ಲಿಯನ್ನು ಮನೆಯಿಂದ ಹೊರಗಡೆ ಹಾಕ್ತಾ ಇದ್ದೀನಂತೆ. ಆ್ಯಂಡ್ ದೆನ್ ಅದೇ ಟೈಮಲ್ಲಿ ಹೂ ಕಮ್ಸ್? ಚಾರ್ಲ್ಸ್ ಆಲ್ಸೋ ಅರೈವ್ಸ್ ದೇ. ಆ್ಯಂಡ್ ದೆನ್ ಇಬ್ಬರು ನೋಡು ಒಂದು ಕ್ವಶನ್ ಆಗ್ತದೆ, ಇವನು ನಿಜವಾಗ್ಲೂ ಸ್ಟ್ಯಾನ್ಲಿ. ಯಾಕಂದರೆ ಚಾರ್ಲ್ಸ್ನ ಹತ್ರ ಬಂದಾಗ ಆಲಿವರ್ ಯಾರು ವೇಷ ಹಾಕೊಂಡು ಬಂದಿರ್ತಾನೆ? ಪ್ರೀಮಿಯಮ್ನ ವೇಷ. ಇವನ ಹತ್ರ ಬಂದಾಗ, ಜೋಸೆಫ್ನ ಹತ್ರ ಬಂದಾಗ ಯಾರು ವೇಷ ಹಾಕೊಂಡಿರ್ತಾನೆ? ಸ್ಟ್ಯಾನ್ಲಿಯ ವೇಷ. ಸೊ ಜೋಸೆಫ್ ಏನಂತಿರ್ತಾನೆ? ಇವನು ಸ್ಟ್ಯಾನ್ಲಿ ಅದಾನ ಅಂತ ಹೇಳ್ತಿರ್ತಾನೆ. ಚಾರ್ಲ್ಸ್ ಏನಂತಾನೆ? ಇವನು ಪ್ರೀಮಿಯಮ್ ಅದಾನೆ. ಸೊ ದೆರ್ ಈಸ್ ಸಮ್ ಟೆನ್ಷನ್ ಆ್ಯಂಡ್ ದೇ ಸ್ಟಾರ್ಟ್ ಟು ಪುಷ್ ಆಲಿವರ್. ಇಬ್ಬರೂ ಸೇರಿ ಆಲಿವರ್ನ ಪುಷ್ ಮಾಡ್ತಾ ಇದ್ದಾರೆ, ಹೊರಗೆ ಹೋಗು ಅಂತ ಹೇಳಿ. ಆ್ಯಂಡ್ ದೆನ್ ವಾಟ್ ಹ್ಯಾಪನ್ಸ್? ಪೀಟರ್, ಲೇಡಿ ಟೀಸಲ್, ಮಾರಿಯಾ ಎಂಟರ್. ಸೊ ಅದೇ ಸಿಚುವೇಶನ್ ನಡೀತಾ ಇರಬೇಕಾದಾಗ ಪೀಟರ್ ಒಳಗೆ ಬರ್ತಾರೆ, ಲೇಡಿ ಟೀಸಲ್ ಒಳಗೆ ಬರ್ತಾರೆ, ಮತ್ತು ಮಾರಿಯಾ ಕೂಡ ಒಳಗೆ ಬಂದು
ಎಲ್ಲರೂ ಕೂಡ ಅವನ ಮನೆಯಲ್ಲಿ ಯಾರು ಜೋಸೆಫನ ಲೈಬ್ರರಿಗೆ ಬಂದುಬಿಡ್ತಾರೆ. ಆ್ಯಂಡ್ ದೆನ್ ಆಲಿವರ್ ಸೇಸ್ ಜೋಸೆಫ್ ಈಸ್ ಟ್ರೆಚರಸ್, ಮೀನ್, ಹಿಪೋಕ್ರಿಟಿಕಲ್ ಅನ್ನೋತಾನೆ ಅವನು. ದೆನ್ ವಾಟ್ ಹ್ಯಾಪನ್ಸ್, ಆಲಿವರ್ ಸೇಸ್ ಇಷ್ಟೊಂದು ನಾನು ಹೆಲ್ಪ್ ಮಾಡಿದಂಥ ಈ ವ್ಯಕ್ತಿ ನನ್ನಿಂದ ಏನೂ ಹೆಲ್ಪ್ ಪಡೆದಿಲ್ಲ, ನನ್ನನ್ನು ಕಂಪ್ಲೀಟಾಗಿ ಇವನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ, ಇವನು ನನ್ನ ಏನು ಹೆಲ್ಪ್ ಪಡೆದಿಲ್ಲ ಅಂಥೇಳಿ ಇವನು ಏನು ಕ್ಲಿಯರಾಗಿ ಮಾತಾಡ್ತಾನಲ್ಲ, ಇವನು ಎಷ್ಟು ಹಿಪೋಕ್ರಿಟ್ ಇರ್ಬೋದು, ಎಷ್ಟು ಇವನು ಮೋಸಗಾರನಿರ್ಬೋದು ಅಂಥೇಳಿ he is actually accusing Joseph. And then situation turn ಆಗ್ತದಲ್ಲಿ. He wants Charles and Maria to get married. Okay, ಆಲಿವರ್ ಚಾರ್ಲ್ಸ್ ಜೊತೆ ಒಂದು ಮತ್ತೆ ರೀಕನ್ಸೈಲ್ ಆಗ್ತಾನೆ. ಚಾರ್ಲ್ಸ್ಗೆ ಅವನು ಕ್ಷಮೆ ಕೊಡ್ತಾನೆ, ಅವನನ್ನು ಕ್ಷಮ ಮಾಡಿ ಇಷ್ಟೆಲ್ಲ ನೀನು ನನ್ನ ಬಗ್ಗೆ ಇಷ್ಟೆಲ್ಲ ನೀನು ಸ್ಪೆಂಡ್ ಥ್ರಿಫ್ಟ್ ಇದ್ದರೂ ಕೂಡ, ಇಷ್ಟೆಲ್ಲ ನೀನು ಇರೆಸ್ಪಾನ್ಸಿಬಲ್ ಅದಿ ಅಂತ ಜನ ಹೇಳಿದ್ರು ಕೂಡ ನೀನು ಹಾಗಿಲ್ಲ, ಆಮೇಲೆ ನನ್ನ ಬಗ್ಗೆ ನಿನಗೆ ಒಂದು ಒಳ್ಳೆಯ ರೆಸ್ಪೆಕ್ಟ್ ಅದ ಅಂಥೇಳಿ ಏನು ಮಾಡ್ತಾನೆ, ಆಲಿವರ್ ರೀಕನ್ಸೈಲ್ಸ್ ವಿತ್ ಚಾರ್ಲ್ಸ್. ಆ್ಯಂಡ್ ದೆನ್ ಹಿ ವಾಂಟ್ಸ್ ಚಾರ್ಲ್ಸ್ ಟು ಮ್ಯಾರಿ ಮಾರಿಯಾ. ಓಕೆ, ನೀವಿಬ್ಬರು ಮದುವೆ ಆಗ್ರಿ ಅಂಥೇಳಿ ಆಲಿವರ್ ಸೇಸ್. ಬಟ್ ವಾಟ್ ಹ್ಯಾಪನ್ಸ್, ಆ ಸಿಚುವೇಷನಲ್ಲಿ ಇವನು ಜೋಸೆಫ್ ಏನು ಒಂದು ಕೆಲಸ ಮಾಡ್ತಾನಪ್ಪ ಅಂತಂದ್ರೆ, ಮಾರಿಯಾಳ ಕೈಯಲ್ಲಿ ಆ ಒಂದು ಫೋರ್ಜ್ಡ್ ಲವ್ ಲೆಟರ್ಸ್, ಓಕೆ, ಅವೇನು ಫೇಕ್ ಲವ್ ಲೆಟರ್ಸ್ ಅದಾವಲ್ಲ, ಮಾರಿಯಾಳ ಕೈಯಲ್ಲಿ ಕೊಡ್ತಾನೆ. ಸೊ ಮಾರಿಯಾ ರೀಡ್ಸ್ ಇಟ್. ಅವಾಗ ಅವಳೇನು ಅನ್ಕೋತಾಳಪ್ಪ ಅಂತಂದರೆ, ಚಾರ್ಲ್ಸ್ ಈಸ್ ಇನ್ ಲವ್ ವಿತ್ ಲೇಡಿ ಸ್ನಿಯರ್ವೆಲ್, ಸೊ ಚಾರ್ಲ್ಸ್ ವಾಂಟ್ಸ್ ಟು ಮ್ಯಾರಿ ಲೇಡಿ ಸ್ನಿಯರ್ವೆಲ್ ಅಂತೇಳಿ ಅವನು ಅನ್ಕೊಂಡು, ಸೊ ಅವಾಗ ನಾನು ಇವನನ್ನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂಥೇಳಿ ಆ ಸೀನಲ್ಲಿ ಹೇಳ್ದೆ. ಯಾಕೆ ಅಂತ ಕೇಳಿದಾಗ ಆ ಲವ್ ಲೆಟರ್ಸನ್ನು ಕೊಡ್ತಾಳೆ. ಸೊ ಈಗ ಲವ್ ಲೆಟರ್ಸ್ ಫೇಕ್ ಅದಾವ ಅಂಥೇಳಿ ಪ್ರೂವ್ ಮಾಡಬೇಕಲ್ಲ, ಇನ್ನೇನು ಪ್ರೂವ್ ಮಾಡುವಂಥ ಟೈಮಲ್ಲಿ ಮತ್ತೆ ಸ್ನಿಯರ್ವೆಲ್ ಬಂದು ಏನು ಹೇಳ್ತಾಳೆ, ನೀನು ನನಗೆ ಮೋಸ ಮಾಡಿದೀಯಾ, ಮದುವೆ ಆಗ್ತೀನಿ ಅಂತೇಳಿ ಮೋಸ ಮಾಡಿದೀಯಾ, ನನ್ನ ಮಗುಗೆ ನೀನೇ ತಂದೆ ಆಗೋನು, ಆ್ಯಕ್ಚುಲಿ ನೀನೇ ನನಗೆ ಮೋಸ ಮಾಡಿದೀಯಾ ಅಂಥೇಳಿ ಸಿ ಸೇಸ್ ಲೈಕ್ ದಟ್. ಆ್ಯಂಡ್ ದೆನ್ ವಾಟ್ ಹ್ಯಾಪನ್ಸ್, ಆ ಫೋರ್ಜ್ ಲೆಟರ್ಸನ್ನು ತೋರಿಸ್ತಾರೆ. ಸೊ ಆವಾಗ ಇದು ಕ್ಲಿಯರ್ ಮಾಡಬೇಕಲ್ಲ ಹೇಗಾದರೂ ಮಾಡಿ ಇದನ್ನು, ಓ ದಿಸ್ ಈಸ್ ರಾಂಗ್, ಆ್ಯಕ್ಚುಲಿ ಇದನ್ನು ನಾನು ಪ್ರೂವ್ ಮಾಡ್ತೀನಿ ರಾಂಗ್ ಅಂತ ಹೇಳಿ ಅಂತ ಏನು ಮಾಡ್ತಾನೆ ಇವನು, ರೋಲಿ ಬ್ರಿಂಗ್ಸ್ ಇನ್ ಸ್ನೇಕ್. ಅದೇ ಹೊತ್ತಿಗೆ ಸ್ನೇಕು ಅಲ್ಲಿ ಬರ್ತಾನೆ. ಆ ಸ್ನೇಕನ್ನು ಇವನು ಒಳಗೆ ಕರ್ಕೊಂಡ್ಬರ್ತಾನೆ, ಯಾರು, ಆಲಿವರ್. ಸೊ ಲಾಸ್ಟ್ಗೆ ಏನಾಗ್ತದೆ ನೋಡ್ರಿ, ಯು ಪೇಡ್ ಮೀ ಎಕ್ಸ್ಟ್ರೀಮ್ಲಿ ವೆಲ್ ಫಾರ್ ದ ಲೈ ಇನ್ ಕ್ವೆಶ್ಚನ್. ಮೇಡಮ್ ನೀವು ನನಗೆ ಭಾಳಷ್ಟು ದುಡ್ಡು ಕೊಟ್ರಿ, ಓಕೆ, ಏನು ಸುಳ್ಳು ಹೇಳೋದಕ್ಕೋಸ್ಕರ, ಅಥವಾ ಸುಳ್ಳು ನ್ಯೂಸನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ, ಅಥವಾ ಸುಳ್ಳು ಲವ್ ಅಫೇರ್ಸನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಬಟ್ ಐ ಅನ್ಫಾರ್ಚುನೇಟ್ಲಿ ಹ್ಯಾವ್ ಬಿನ್ ಪೇಡ್ ಆಸ್ ಹ್ಯಾವ್ ಬಿನ್ ಆಫರ್ಡ್ ಡಬಲ್ ಟು ಸ್ಪೀಕ್ ದ ಟ್ರುತ್. ಆದರೆ ದುರದೃಷ್ಟವಶಾತ್ ಏನಾಯ್ತಪ್ಪ ಅಂತಂದ್ರೆ, ಸತ್ಯ ಹೇಳೋದಕ್ಕೋಸ್ಕರ ನನಗೆ ನೀವು ಕೊಟ್ಟಿದ್ದಷ್ಟು ಏನು ದುಡ್ಡದಲ್ಲ ಅದರ ಡಬಲ್ ಕೊಟ್ಟಿದ್ದಾರೆ, ಹೀಗಾಗಿ ನಾನು ಸತ್ಯ ಹೇಳಬೇಕಾಯ್ತು ಅಂತ ಹೇಳ್ತಾರೆ. ಓಕೆ, ಈ ಸ್ನೇಕ್ ಎಂಥ ವ್ಯಕ್ತಿಯಪ್ಪ ಅಂತಂದರೆ, ಸಿಚುವೇಶನ್ಗೆ ತಕ್ಕಂತೆ ಬದಲಾಗುವಂಥ ವ್ಯಕ್ತಿ. ಆಮೇಲೆ ಇನ್ನೊಬ್ಬರಿಗೆ ವಿಧೇಯನಾಗಿರುವಂಥ ವ್ಯಕ್ತಿ ಅಲ್ಲ ಇವನು, ವಿಧೇಯಕನಾಗಿರುವಂಥ ವ್ಯಕ್ತಿ ಅಲ್ಲ, ಹೀ ಈಸ್ ಟ್ರೆಚರಸ್ ಆ್ಯಕ್ಚುಲಿ. ಅಂಥ ಒಬ್ಬ ಸ್ನೇಕನ ಸಾಂಗತ್ಯವನ್ನು ಯಾರು ಮಾಡಿರ್ತಾಳೆ, ಲೇಡಿ ಸ್ನಿಯರ್ವೆಲ್ ಮಾಡಿರ್ತಾಳೆ. ಸೊ ಈಗ ಜೋಸೆಫ್ ಹೇಗೆ ಟೀಸಲನ್ನು ಮನೆಯಲ್ಲಿ ಕರೆಸಿ ಮಾತಾಡ್ತಾ ಇರಬೇಕಾದಾಗ ಸರ್ ಪೀಟ್ರ್ ಕೈಯಲ್ಲಿ ಹೇಗೆ ಸಿಕ್ಕಾಕೊಂಡು, ಅಥವಾ ಸರ್ ಪೀಟ್ರಿಗೆ ತನ್ನ ಒಂದು ವಿಷಯ ಹೇಗೆ ಗೊತ್ತಾಗುವ ಹಾಗೆ ಇವನು ಮಾಡಿರ್ತಾನಲ್ಲ, ಅನ್ಕಾನ್ಷಿಯಸ್ಲಿ ಗೊತ್ತಿರದಾಗೆ ಮಾಡಿರ್ತಾನಲ್ಲ, ತನಗೆ ಅರ್ಥ ಮಾಡ್ಕೊಳ್ಳಾರ್ದೆ ಇವನು ಏನೋ ಒಂದು ತಪ್ಪು ಕೆಲಸ ಮಾಡಿರ್ತಾನಲ್ಲ, ಅದೇ ರೀತಿ ಸ್ನಿಯರ್ವೆಲ್ ಕೂಡ ಒಂದು ತಪ್ಪು ಮಾಡಿರ್ತಾಳೆ. ಇದರ ಮುಂಚೆ ಯಾರು, ಜೋಸೆಫ್ ಇವಳಿಗೆ ವಾರ್ನ್ ಮಾಡಿರ್ತಾನೆ, ಇವನು ಅಷ್ಟು ನಂಬಿಕೆಗೆ ಅರ್ಹನಲ್ಲ ಸ್ನೇಕ್ ಅಂತ ಹೇಳಿ. ಬಟ್ ಸ್ಟಿಲ್ ಶಿ ವಾಸ್ ನಾಟ್ ರೆಡಿ ಟು ಅಕ್ಸೆಪ್ಟ್. ಈಗ ಅದೇ ಸ್ನೇಕು ಇವಳ ವಿರುದ್ಧವಾಗಿ ಮಾತಾಡಿ ಎಲ್ಲವನ್ನು ಕ್ಲಿಯರ್ ಮಾಡ್ತಾನೆ. ಹಿ ಮೇಕ್ಸ್ ಇಟ್ ವೆರಿ ಕ್ಲಿಯರ್. ಆ್ಯಂಡ್ ದೆನ್ ವಾಟ್ ಹ್ಯಾಪನ್ಸ್, ಎವ್ರಿಥಿಂಗ್ ಈಸ್ ಸೆಟಲ್ಡ್. ಓಕೆ, ಪೀಟರ್ ಮತ್ತು ಲೇಡಿ ಟೀಸಲ್ ಯುನೈಟೆಡ್ ಅಗೇನ್. ದೇ ಆರ್ ರೀಕನ್ಸೈಲ್ಡ್ ಆ್ಯಂಡ್ ಚಾರ್ಲ್ಸ್ ಮ್ಯಾರೀಸ್ ಮರಾಯ, ಓಕೆ, ಆರ್ ಮಾರಿಯಾ, ಇವಳನ್ನು ಮದುವೆ ಆಗ್ತಾನೆ. ಆ್ಯಂಡ್ ದೆನ್ ಹಿ ಬಿಕಮ್ಸ್ ದಿ ಹೇರ್ ಟು ಆಲಿವರ್ಸ್ ವೆಲ್ತ್. ಸೊ ಆಲಿವರ್ನ ಇಡೀ ಆಸ್ತಿಯ ವಾರಸುದಾರ ಯಾರಾಗ್ತಾನಂದರೆ ಚಾರ್ಲ್ಸ್ ಬಿಕಮ್ಸ್ ಹೀಸ್ ಹೇರ್. ಓಕೆ, ಅವನ ವಾರಸುದಾರ ಚಾರ್ಲ್ಸ್ ಆಗ್ತಾನೆ. ಸೊ ದಿಸ್ ಈಸ್ ದ ಎಂಡ್ ಆಫ್ ದಿಸ್ ಡ್ರಾಮಾ. ಸೊ ಥ್ಯಾಂಕ್ ಯು.